ಸಮುದ್ರತ್ಯ ಮನೀಷಯ ಬ್ರೂಹಿ ಭದ್ರಾಯ ಭೂತಾನಾಂ ಏನಾತ್ಮ ಸುಪ್ರಸೀದತಿ. ಅನುವಾದ: ನಾನಾ ಬಗೆಯ ಧರ್ಮಗಳುಂಟು. ಇವೆಲ್ಲದರಲ್ಲಿಯೂ ನಾನಾ ರೀತಿಯ ಕರ್ತವ್ಯಗಳನ್ನು ಗೊತ್ತುಪಡಿಸಲಾಗಿದೆ. ಇವುಗಳನ್ನು ನಾನಾ ಶಾಖೆಗಳಲ್ಲಿ ಬಹುಕಾಲದ ಅಧ್ಯಯನದ ನಂತರವೇ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಆದ್ದರಿಂದ ಎಲೆ ಮುನಿಗಳೇ, ಈ ಧರ್ಮಗ್ರಂಥಗಳ ಸಾರಾಂಶವನ್ನು ಆಯ್ಕೆ ಮಾಡಿ ಜೀವಿಗಳ ಕಲ್ಯಾಣಕ್ಕಾಗಿ ಅದನ್ನು ದಯವಿಟ್ಟು ವಿವರಿಸಿರಿ. ಅಂತಹ ಉಪದೇಶಗಳಿಂದ ಅವರ ಹೃದಯಗಳು ಸಂಪೂರ್ಣವಾಗಿ ತೃಪ್ತಿ ಹೊಂದಬಲ್ಲವು. ಭಾವಾರ್ಥ: ಆತ್ಮವು ಐಕ ಮತ್ತು ಐಕ ದ್ರವ್ಯಗಳಿಗಿಂತ ಪ್ರತ್ಯೇಕವಾದುದು. ಅದು ತನ್ನ ಸಹಜ ಸ್ಥಿತಿಯಲ್ಲಿ ಆಧ್ಯಾತ್ಮಿಕವಾದದ್ದು. ಹೀಗಾಗಿ ಎಷ್ಟೇ ಬಗೆಯ ಲೌಕಿಕ ಯೋಜನೆಗಳಿಂದಲೂ ಅದು ಎಂದೆಂದೂ ತೃಪ್ತವಾಗಲಾರದು. ಸಕಲ ಧಾರ್ಮಿಕ ಗ್ರಂಥಗಳು ಮತ್ತು ಸಕಲ ಆಧ್ಯಾತ್ಮಿಕ ಉಪದೇಶಗಳು ಆತ್ಮತೃಪ್ತಿಗಾಗಿಯೇ ಇವೆ. ಬೇರೆ ಬೇರೆ ಕಾಲ ಹಾಗೂ ದೇಶಗಳಲ್ಲಿರುವ ವಿಭಿನ್ನ ಜೀವಿಗಳಿಗೆ ಸೂಚಿಸಲಾಗಿರುವ ವಿವಿಧ ಪ್ರಸ್ತಾವಗಳಿವೆ. ಪರಿಣಾಮವಾಗಿ ಅಪೌರುಷೇಯ ಧಾರ್ಮಿಕ ಗ್ರಂಥಗಳು ಅಸಂಖ್ಯವಾಗಿದೆ. ಈ ಧರ್ಮ ಗ್ರಂಥಗಳಲ್ಲಿ ಅನೇಕ ಬಗೆಯ ವಿಧಾನಗಳನ್ನು, ನಿಗದಿತ ಕರ್ತವ್ಯಗಳನ್ನು ಸೂಚಿಸಲಾಗಿದೆ. ಕಲಿಯುಗದ ಶ್ರೀಸಾಮಾನ್ಯರ ಅವನತ ಸ್ಥಿತಿಯನ್ನು ಗಣನೆಗೆ ತೆಗೆದುಕೊಳ್ಳಬೇಕು. ಈ ಯುಗದ ಪತಿತಾತ್ಮರಿಗೆ ವರ್ಣಾಶ್ರಮ ಪದ್ಧತಿಯಲ್ಲಿ ಎಲ್ಲಾ ಧರ್ಮಗ್ರಂಥಗಳ ಬೋಧನೆಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದು. ಅಂತೆಯೇ ಅವುಗಳ ಪಾಲನೆಯೂ ಸಾಧ್ಯವಾಗದು. ಹಾಗೆಂದೇ ನೈಮಿಷಾರಣ್ಯದ ಋಷಿಗಳು ಈ ಎಲ್ಲಾ ಧರ್ಮಗ್ರಂಥಗಳ ಸಾರಾಂಶವನ್ನು ಒಕ್ಕಣಿಸುವಂತೆ ಶ್ರೀ ಸೂತ ಮುನಿಗಳಿಗೆ ಸಲಹೆ ಮಾಡಿದರು. ಆಧ್ಯಾತ್ಮಿಕ ನೆಲೆಯ ಉನ್ನತ ಸ್ಥಿತಿಗೆ ಒಯ್ಯಲು ವರ್ಣಾಶ್ರಮ ಧರ್ಮ ಸಮಾಜವು ಅತ್ಯುತ್ತಮ ಸಂಸ್ಥೆ ಎಂದು ಪರಿಗಣಿಸಲಾಗಿದೆ. ಆದರೆ ಕಲಿಯುಗವೇ ಕಾರಣವಾಗಿ ಈ ಸಾಮಾಜಿಕ ವ್ಯವಸ್ಥೆಯ ರೀತಿ ನಿಯಮಗಳ ಕಾರ್ಯಾನುಷ್ಠಾನ ಅಸಾಧ್ಯವಾಗಿದೆ. ವರ್ಣಾಶ್ರಮ ಗೊತ್ತುಪಡಿಸಿರುವಂತೆ ಸಾಮಾನ್ಯ ಜನತೆಗೆ ತಮ್ಮ ಕುಟುಂಬಗಳಿಂದ ಸಂಪೂರ್ಣವಾಗಿ ಸಂಬಂಧವನ್ನು ಕಡಿದುಕೊಳ್ಳುವುದೇ ಅಸಾಧ್ಯವಾಗಿದೆ. ಇಡೀ ವಾತಾವರಣವೇ ವಿರೋಧಮಯವಾಗಿದೆ. ಈ ಹಿನ್ನೆಲೆಯಲ್ಲಿ ಕಲಿಯುಗದಲ್ಲಿ ಜನಸಾಮಾನ್ಯರ ಆಧ್ಯಾತ್ಮಿಕ ವಿಮೋಚನೆ ಬಲು ದುಸ್ತರವಾದುದು. ಇದನ್ನು ಯಾರೇ ಆಗಲಿ ಅರಿಯಬಹುದು. ಋಷಿಗಳು ಈ ಶ್ರೀ ಸೂತ ಮುನಿಗಳಿಗೆ ಈ ವಿಷಯವನ್ನು ನಿವೇದಿಸಿದಕ್ಕೆ ಏನು ಕಾರಣ ಎನ್ನುವುದು ಮುಂದಿನ ಶ್ಲೋಕದಲ್ಲಿ ವಿವರಿಸಲಾಗಿದೆ. ಹರೇ ಕೃಷ್ಣ. ಜ್ಞಾನತಿಮಿರಂಧಸ್ಯ ಜ್ಞಾನಾಂಜನ ಶಲಾಕಯಾ ಚಕ್ಷುರುಂಬಿನಿ ಫಲೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಿತಂ ಯೇನ ಭೂತಲೆ ಸ್ವಯಂ ರೂಪಕಂ. ಹರೇ ಕೃಷ್ಣ. ಒಂದೇ ನಿಮಿಷ. ಇಲ್ಲಿ ನೈಮಿಷಾರಣ್ಯದ ಋಷಿಗಳು ಸೂತ ಗೋಸ್ವಾಮಿಗಳ ಜೊತೆಗೆ ಚರ್ಚೆ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಮೊದಲೇ ಅಧ್ಯಾಯದಲ್ಲಿ 6 ಪ್ರಶ್ನೆಗಳನ್ನ ಅವ್ರು ಕೇಳಿದ್ದಾರೆ. ಆ 6 ಪ್ರಶ್ನೆಗಳಲ್ಲಿ ಇವತ್ತಿಂದೊಂದು ಪ್ರಶ್ನೆ, ಮೊನ್ನೆ ಕೇಳಿದ್ದು ಒಂದು ಪ್ರಶ್ನೆ. ಏನು 6 ಪ್ರಶ್ನೆಗಳು ಅಂದ್ರೆ, ಎಲ್ಲಾ ಜನ್ಮ ಸಾಮಾನ್ಯರ ಹಿತಕ್ಕೋಸ್ಕರ ಎಲ್ಲಕ್ಕಿಂತ ಶ್ರೇಷ್ಠ ಉಪಾಯ ಏನು? ಇದು ಮೊದಲೇ ಪ್ರಶ್ನೆ. ಆಮೇಲೆ ಇವತ್ತಿನ ಪ್ರಶ್ನೆ ಏನಂದ್ರೆ, ಎಲ್ಲಾ ಶಾಸ್ತ್ರಗಳ ಸಾರ ಏನು? ಅದರಿಂದ ಸ್ವಂತಕ್ಕೆ ಆತ್ಮಕ್ಕೆ ತೃಪ್ತಿ ಆಗುವಂತದ್ದು ಎಲ್ಲಾ ಶಾಸ್ತ್ರಗಳ ಸಾರವನ್ನು ತಿಳಿಸಿ. ಇದು 2ನೇ ಪ್ರಶ್ನೆ. ಇನ್ ಮುಂದೆ 3ನೇ ಪ್ರಶ್ನೆ ಏನ್ ಬರುತ್ತೆ ಅಂದ್ರೆ, ಭಗವಾನ್ ಶ್ರೀಕೃಷ್ಣ ದೇವಕಿಯ ಗರ್ಭದಲ್ಲಿ ಯಾಕೆ ಹುಟ್ಟಿದ್ರು? ಅದಾದ್ಮೇಲೆ 4ನೇ ಪ್ರಶ್ನೆ, ಭಗವಾನ್ ಶ್ರೀಕೃಷ್ಣ ಯಾವ ತರದ ಕಾರ್ಯಗಳನ್ನ ಮಾಡ್ತಾರೆ? 5ನೇ ಪ್ರಶ್ನೆ ಅಂದ್ರೆ, ಭಗವಂತನ ಅವತಾರಗಳು ಯಾವುವು ಅಂತ. ಮತ್ತೆ ಕೊನೆ ಪ್ರಶ್ನೆ ಏನಂದ್ರೆ, ಕೃಷ್ಣ ತನ್ನ ಈ ಲೋಕವನ್ನು ಬಿಟ್ಟು ಹೋಗಿದ್ದಾರೆ, ಇವಾಗ ತನ್ನ ಧಾಮಕ್ಕೆ ಮರಳಿ ಹೋಗಿದ್ದಾರೆ. ಅದಾದ್ಮೇಲೆ ಧರ್ಮ ಯಾರ ಆಶ್ರಯ ತಗೊಳ್ತಿದ್ರು? ಈ ತರ 6 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅದರಲ್ಲಿ ಇವತ್ತಿನ ಪ್ರಶ್ನೆ ಈ ತರ ಇತ್ತು. ಏನಂತೆ, ಬಹಳಷ್ಟು ಶಾಸ್ತ್ರಗಳಿದಾವೆ, ಬೇರೆ ಬೇರೆ ರೀತಿ ವಿವಿಧವಾದ ಶಾಸ್ತ್ರಗಳಿದಾವೆ. ಆ ಎಲ್ಲಾ ಶಾಸ್ತ್ರಗಳ ಸಾರಾಂಶ ಏನು? ಈ ಎಲ್ಲಾ 6 ಪ್ರಶ್ನೆಗಳ ಉತ್ತರ ಅಂದ್ರೆ ಶ್ರೀಮದ್ ಭಾಗವತ. ಅದಕ್ಕೆ ಶ್ರೀಮದ್ ಭಾಗವತ ಬಹಳ ಮಹತ್ವಪೂರ್ಣವಾಗಿದೆ. ಶಾಸ್ತ್ರಗಳು ಬಹು ವಿಧವಾದವು. ನಾವು ಮೊದಲು ಚರ್ಚೆ ಮಾಡಿದ್ವಿ ಎಷ್ಟು ವೈವಿಧ್ಯತೆ ಇದೆ ಶಾಸ್ತ್ರಗಳಲ್ಲಿ ಅಂತ. ವೇದಗಳು ಕಲ್ಪತರು ಅಂತ. ಕಲ್ಪತರು ಅಂದ್ರೆ ಎಲ್ಲರ ಇಚ್ಛೆಗಳನ್ನ ವೇದಗಳು ಪೂರ್ತಿ ಮಾಡ್ತವೆ. ಸಾಮಾನ್ಯವಾಗಿ ಜನರ ಇಚ್ಛೆಗಳು ಏನಿರ್ತವೆ? ಇಂದ್ರಿಯ ಭೋಗದ ಇಚ್ಛೆಗಳು ಸಾಮಾನ್ಯವಾಗಿ ಜನರಿಗೆ ಇರ್ತವೆ.
ತಮ್ಮ ಲೌಕಿಕ ಇಚ್ಛೆಗಳು ತೃಪ್ತಿಯಾಗ್ಲಿ, ಈ ಜಗತ್ತಿನಲ್ಲಿ ಸಂತುಷ್ಟವಾಗ್ಲಿ ಅಂತ. ಅದಕ್ಕೋಸ್ಕರ ಭಗವಂತ ದೇವತೆಗಳಿಗೆ ಕಳಿಸಿದ್ದಾನೆ. ಸಹಯಜ್ಞ ಪ್ರಜಾ ಸೃಷ್ಟ್ವಾ ಪುರೋವಾಚೋ ಪ್ರಜಾಪತಿ ಅನೇನ ಪ್ರಸವಿಷ್ಯತ್ವಂ ಏಸ ವಿಷ್ಣುವಶ್ವ ಕಾಮದುಗ್. ಅವ್ರಿಗೇನ್ ದೇವತೆಗಳಿಗೆ ಏನಕ್ಕೆ ಕಳ್ಸಿದ್ದಾನೆ? ಈ ಜನರಿಗೆ ಲೌಕಿಕ ಆಸೆಗಳು ತುಂಬಾ ಇರುತ್ತೆ. ಅವ್ರು ಯಾವಾಗ ಯಾವಾಗ ಏನೇನ್ ಲೌಕಿಕ ಆಸೆಗಳನ್ನ ಕೇಳ್ತಾರೆ ಅದನ್ನ ನಿಮ್ಮ ಹತ್ರ ಬರ್ಲಿ, ನೀವ್ ಅದನ್ನ ಪೂರೈಸಿ ಅಂತ. ಅದಕ್ಕೋಸ್ಕರ ಭಗವಂತ ದೇವತೆಗಳಿಗೆ ಸೃಷ್ಟಿ ಮಾಡಿ ಅವರಿಗೆ ಈ ಜಗತ್ತಿನಲ್ಲಿ ಕಳಿಸಿದ್ದಾನೆ. ಆದ್ರೆ ಋಷಿಗಳಿಗೆ ಆತರ ಇರ್ಲಿಲ್ಲ. ನೈಮಿಷಾರಣ್ಯದ ಋಷಿಗಳಿಗೆ ಆತರ ಲೌಕಿಕ ಆಸೆಗಳಿರ್ಲಿಲ್ಲ. ಈ ಎಲ್ಲಾ ಶಾಸ್ತ್ರಗಳ ಸಾರ ಏನು, ಯಾವ ಉದ್ದೇಶದಿಂದ ಈ ಶಾಸ್ತ್ರಗಳಿದಾವೆ, ಇದರಿಂದ ನಾವು ಏನ್ ಕಲಿಬೇಕು, ಮುಖ್ಯವಾಗಿ ಎಲ್ಲಕ್ಕಿಂತ ಮುಖ್ಯವಾದ ಉಪದೇಶ ಏನು ಅನ್ನುವಂತದ್ದು ತಿಳ್ಕೊಳ್ಳುವಂತ ಆಸಕ್ತಿ ತುಂಬಾ ಇತ್ತು. ಈ ಎಲ್ಲಾ ಶಾಸ್ತ್ರಗಳ ಸಾರ ಏನಿದೆ ಅದು ಭಾಗವತ್ ಪುರಾಣ ಇದೆ. ಅದನ್ನ ಇವಾಗ ಚರ್ಚೆ ಆಗೋದಿದೆ. ಈಗ ಪ್ರತಿಯೊಬ್ರಿಗೆ ಕೇಳಿದ್ರೆ ಎಲ್ಲಾ ಶಾಸ್ತ್ರಗಳ ಸಾರ ಅಂತ ಏನು ಅಂತ ಕೇಳಿದ್ರೆ ಪ್ರತಿಯೊಬ್ರು ಒಂದೊಂದು ಹೇಳ್ತಾ ಇರ್ತಾರೆ. ಪ್ರತಿಯೊಬ್ರು ತಮ್ಮ ಮನಸ್ಸಿಗೆ ಬಂದಿದ್ದು ಹೇಳ್ತಾರೆ. ಕೆಲವೊಂದ್ ಜನ ಹೇಳ್ತಾರೆ ಕರ್ಮಕಾಂಡನೇ ಶಾಸ್ತ್ರದ ಸಾರ ಅಂತ. ಅಂದ್ರೆ ವೇದಗಳನ್ನ ಅಧ್ಯಯನ ಮಾಡ್ಬೇಕು, ವೇದ ಪಾಠ ಮಾಡಿದ್ಮೇಲೆ ಯಜ್ಞ ಆಗಾದಿಗಳನ್ನ ಮಾಡ್ಬೇಕು, ಯಜ್ಞ ಆಗಾದಿದಿಂದ ಸಾಕಷ್ಟು ಫಲ ಬರುತ್ತೆ, ಅದರಿಂದ ಸುಖವಾಗಿರ್ಬೇಕು, ಸುಖವಾಗಿ ಈ ಜಗತ್ತಿನಲ್ಲಿ ಇದ್ದ ಮೇಲೆ ಕೊನೆಗೆ ಈ ಜಗತ್ತನ್ನ ತ್ಯಾಗ ಮಾಡಿದ್ಮೇಲೆ ಸ್ವರ್ಗದಲ್ಲಿ ಹೋಗಿ ಅಲ್ಲಿಯೂ ಕೂಡ ಸುಖವನ್ನು ಅನುಭವಿಸ್ಬೇಕು. ಇಷ್ಟೇ ಶಾಸ್ತ್ರದ ಸಾರ ಅಂತ ಕೆಲವೊಂದ್ ಜನ ಹೇಳ್ತಾರೆ. ಇನ್ನು ಕೆಲವೊಂದ್ ಜನ ಹೇಳ್ತಾರೆ ಇಲ್ಲ ಅಪ್ಪ, ಇಷ್ಟಿಲ್ಲ, ಎಷ್ಟು ಸರ್ತಿ ನಾವು ಮೇಲೆ ಕೆಳಗಡೆ ಮಾಡ್ತಾ ಇರ್ತೇವಿ, ಇದನ್ನ ಬಿಟ್ಟು ಮೋಕ್ಷಕ್ಕೆ ಹೋದ್ರೆ ನಿರಾಕಾರ ಇರುತ್ತೆ, ಅದ್ರಲ್ಲಿ ಲೀನ ಆಗ್ಬೇಕು, ಅದಾದ್ಮೇಲೆ ಏನು ಕಷ್ಟ ಇರಲ್ಲ, ಇದು ಶಾಸ್ತ್ರದ ಸಾರ ಅಂತ ಹೇಳ್ತಾರೆ. ಇನ್ನು ಕೆಲವೊಂದ್ ಜನ ಹೇಳ್ತಾರೆ ಯೋಗವನ್ನು ಮಾಡ್ಬೇಕು, ಆ ಯೋಗ ಮಾಡೋದ್ರಿಂದ ಏನಾಗುತ್ತೆ, ಆರೋಗ್ಯ ಚೆನ್ನಾಗಾಗುತ್ತೆ ಅಥವಾ ಚೇತನೆ ಚೆನ್ನಾಗಾಗುತ್ತೆ, ನಮ್ಮ ಬ್ರಹ್ಮರಂಧ್ರದಲ್ಲಿ ನಮ್ಮ ಆತ್ಮವನ್ನು ಹೋಗಿ ನಾವು ಬೇರೆ ಯಾವುದೇ ಲೋಕಕ್ಕೆ ನಾವು ಪ್ರಯಾಣ ಮಾಡ್ಬೋದು. ಈ ಜನ್ಮ ಆದ್ಮೇಲೆ ಬೇರೆ ನಮ್ಗೆ ಬೇಕಾಗಿರುವಂತ ಲೋಕಕ್ಕೆ ಪ್ರಯಾಣ ಮಾಡೋದಕ್ಕೆ ಯೋಗ ಮಾಡೋದಕ್ಕೆ ಅವಶ್ಯಕ ಅಂತ ಕೆಲವೊಂದ್ ಜನ ಹೇಳ್ತಾರೆ. ಕೆಲವೊಂದ್ ಜನ ಹೇಳ್ತಾರೆ ಶಾಸ್ತ್ರ ಅಧ್ಯಯನ ಮಾಡಿ ವೇದಾಂತ ಕಲ್ತು ಧ್ಯಾನ ಅರ್ಜವ ಮಾಡ್ಬೇಕು ಅಂತ. ಅದಕ್ಕೆ ತಮ್ಮ ಆಸೆಗಳನುಸಾರವಾಗಿ ತಮ್ಮ ಪರಿಸ್ಥಿತಿ ಅನುಸಾರವಾಗಿ ಆ ಶಾಸ್ತ್ರ ಆ ವಿಷಯಗಳನ್ನ ಅವರು ವೇದಗಳ ಸಾರ ಅಂತ ಹೇಳ್ತಾರೆ. ಆದ್ರೆ ಪರೀಕ್ಷಿತ್ ಮಹಾರಾಜರಿಗೂ ಇದೇ ತರ ಪರಿಸ್ಥಿತಿ ಇತ್ತು. ಪರೀಕ್ಷಿತ್ ಮಹಾರಾಜರಿಗೆ ಏನಾಗಿತ್ತು ಅಂದ್ರೆ ಅವ್ರಿಗೆ 7 ದಿನ ಇತ್ತು ಬರೀ. ಆ 7 ದಿನದಲ್ಲಿ ಇನ್ನೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇರ್ಲಿಲ್ಲ. ಅವ್ರು ತಕ್ಷಣ ನದಿ ದಡದಲ್ಲಿ ಬಂದು ಕುತ್ಕೊಂಡ್ಬಿಟ್ರು. ಅವಾಗ ಋಷಿಗಳಿಗೆ ಗೊತ್ತಾಯ್ತು, ಅವರೆಲ್ಲಾ ಶಾಸ್ತ್ರಜ್ಞರು ಇರ್ತಾರೆ, ಅವರೆಲ್ಲಾ ಮುಂದೆ ಅಪರೋಕ್ಷ ಜ್ಞಾನಿಗಳು ಇರ್ತಾರೆ, ಅವ್ರಿಗೆಲ್ಲ ಮುಂದಿಂದೆಲ್ಲ ಗೊತ್ತಿರುತ್ತೆ. ಅದಕ್ಕೆ ಅವರೆಲ್ಲರೂ ಇಲ್ಲಿ ಏನೋ ಒಂದು ಅದ್ಭುತ ಕಾರ್ಯ ಆಗ್ತಾ ಇದೆ ಅಂತ ಹೇಳಿ ಎಲ್ಲರೂ ಅಲ್ಲಿ ಹತ್ರ ಬಂದ್ರು ನೋಡ್ಲಿಕ್ಕೆ ಇನ್ನೇನಾಗೋದಿದೆ ಅಂತ. ಆವಾಗ ಪರೀಕ್ಷಿತ್ ಮಹಾರಾಜರು ಅವ್ರೆಲ್ಲರಿಗೂ ಪ್ರಶ್ನೆ ಕೇಳಿದ್ರು, ಏನಾಗೋದು, ನಾನು ಏನ್ ಮಾಡ್ಲಿಕ್ಕೆ ಹೇಳ್ತೀನಿ ಅಂತ. ಎಲ್ಲರೂ ತಮ್ಮ ಅನುಸಾರವಾಗಿ ಹೇಳಿದ್ರು. ಆದ್ರೆ ದೃಢವಾಗಿ ಯಾವ್ದು ಸ್ಪಷ್ಟವಾಗಿ ಯಾರು ಹೇಳ್ತಾ ಇರ್ಲಿಲ್ಲ ಏನ್ ಮಾಡ್ಬೇಕು ಅಂತ. ಅದಕ್ಕೆ ಯಾರಿಗೂ ಸ್ಪಷ್ಟತೆ ಇಲ್ಲದೆ ಇರೋ ಕಾರಣದಿಂದ ಏನಾಯ್ತಂದ್ರೆ ಪರೀಕ್ಷಿತ್ ಮಹಾರಾಜರು ಗೊಂದಲದಿಂದ ಹೊರಗಡೆ ಬರ್ಲಿಲ್ಲ. ಅವಾಗ ಶುಕದೇವ್ ಗೋಸ್ವಾಮಿಗಳು ಬಂದು ಆ ಪರೀಕ್ಷಿತ್ ಮಹಾರಾಜರಿಗೆ ಅದನ್ನ ಹೇಳಿದ್ರು. ಎಲ್ಲಾ ಶಾಸ್ತ್ರಗಳ ಸಾರ ಶ್ರೀಮದ್ ಭಾಗವತ ಅಂತ ಹೇಳಿದ್ರು. ಆವಾಗ ಪರೀಕ್ಷಿತ್ ಮಹಾರಾಜರು ಕೇಳ್ತಾ ಕುತ್ಕೊಂಡಾಗ ಆ ಸಭೆಯಲ್ಲಿ ಸ್ವತಃ ನಾರದ್ ಮುನಿ ಕುತ್ಕೊಂಡಿದ್ರು, ಸ್ವತಃ ವೇದವ್ಯಾಸರು ಕುತ್ಕೊಂಡಿದ್ರು, ಸೂತ ಗೋಸ್ವಾಮಿಗಳು ಕೂಡ ಕುತ್ಕೊಂಡಿದ್ರು. ಆ ಸೂತ ಗೋಸ್ವಾಮಿಗಳು ಅಲ್ಲೇನು ಉಗ್ರವಾಗಿ ಶ್ರವಣ ಮಾಡಿದ್ರು, ಅಲ್ಲೇನು ಚೆನ್ನಾಗಿ ಶ್ರವಣ ಮಾಡಿದ್ರು, ಅವರು ಇವಾಗ ಬಂದು ನೈಮಿಷಾರಣ್ಯದ ಋಷಿಗಳಿಗೆ ಅದೇ ಜ್ಞಾನವನ್ನು ಕೊಡ್ತಾ ಇದ್ರು ಪರಂಪರೆಯಲ್ಲಿ. ಈ ತರ ಜ್ಞಾನ ಪರಂಪರೆಯಲ್ಲಿ ಬಂದಾಗ ಅದು ಏನಾಗುತ್ತೆ, ಅದರಲ್ಲಿ ಯಾವುದೇ ತರದ್ದು ಗೊಂದಲಗಳಿರಲ್ಲ. ಕಲಿಯುಗದ ಆರಂಭ 5000 ವರ್ಷದ ಹಿಂದೆ ಆಯ್ತು. ಕಲಿಯುಗದ ಆರಂಭ ಆದ್ಮೇಲೆ ಏನಾಯ್ತಂದ್ರೆ ವೇದದ್ದು ಕರ್ಮಕಾಂಡ ಭಾಗ ಬಹಳ ಮುಖ್ಯವಾಗ್ಬಿಟ್ಟು. ಕರ್ಮಕಾಂಡದಲ್ಲಿ ನಾವು ಚರ್ಚೆ ಮಾಡಿದ್ವಿ, ಭೌತಿಕ ಫಲ ಸಿಗುತ್ತೆ, ಲಾಭ ಸಿಗುತ್ತೆ. ಇವತ್ತು ಸಾಮಾನ್ಯವಾಗಿ ನೀವು ದೇವಸ್ಥಾನದಲ್ಲಿ ಹೋಗಿ ಅಥವಾ ಯಜ್ಞ ಆಗಾದಿಗಳಲ್ಲಿ ಹೋಗಿ ಎಲ್ಲೇ ಹೋಗಿ ಕರ್ಮಕಾಂಡನೇ ಜಾಸ್ತಿ ಪ್ರಬಲ. ಜಾಸ್ತಿ ಅಂದ್ರೆ ಏನು, ಅದ್ಬಿಟ್ಟು ಬೇರೆ ಏನಿಲ್ಲೇ ಇಲ್ಲ. ಈ ಫಲ ಸಿಗುತ್ತೆ, ಆ ಫಲ ಸಿಗುತ್ತೆ, ಆ ಫಲದ ಇಚ್ಛೆಗೋಸ್ಕರ ಮಾಡೋ ಕರ್ಮಗಳೇ ಇವತ್ತು ಪ್ರಬಲವಾಗಿವೆ. ಇದು ಕಲಿಯುಗದ ಲಕ್ಷಣ. ಕಲಿಯುಗ ಆರಂಭ ಆದ್ಮೇಲೆ ಇದೇ ಮುಖ್ಯವಾಯ್ತು. ನಿಜ ಹೇಳ್ಬೇಕಂದ್ರೆ ವೇದಗಳಲ್ಲಿ ಎಲ್ಲಾ ತರದ ಉಪದೇಶಗಳಿದ್ದಾವೆ. ವೇದದ ಉಪನಿಷತ್ ಭಾಗದಲ್ಲಿ
ಮೋಕ್ಷ ಸಾಧನಕ್ಕೋಸ್ಕರ ಕೂಡ ಉಪದೇಶಗಳಿದಾವೆ. ಆಮೇಲೆ ವೇದದ್ದು ಕರ್ಮಕಾಂಡ ಭಾಗ ಬ್ರಾಹ್ಮಣ ಭಾಗದಲ್ಲಿ ಆ ಕರ್ಮಕಾಂಡದ ಭಾಗ ಕೂಡ ಇದೆ. ಈ ತರ ಎಲ್ಲಾ ಇದೆ. ಇದು ಹೆಂಗಾಗಿದೆ ಅಂದ್ರೆ ಒಂದು ಚೀಲಲ್ಲಿ ಎಲ್ಲಾ ತರದ ಧಾನ್ಯಗಳು ಬೆರಕೆ ಆಗ್ಬಿಡುತ್ತೆ. ಅಕ್ಕಿ ಆಗ್ಲಿ, ಬೇಳೆ ಆಗ್ಲಿ, ತೊಗರೆ ಆಗ್ಲಿ, ಎಲ್ಲಾ ತರದ ಧಾನ್ಯಗಳು ಬೆರಕೆ ಒಂದ್ ಚೀಲದಲ್ಲಿ ಆಗಿರುತ್ತೆ. ಅದನ್ನ ಬೇರೆ ಬೇರೆ ಮಾಡ್ಬೇಕು. ಅದು ಬೇರೆ ಬೇರೆ ಮಾಡೋ ತಪಸ್ಸೆ ತಗೊಳ್ಳೋಂತ ಜನರು ಇಲ್ಲದೆ ಇರೋ ಕಾರಣದಿಂದ ಕಲಿಯುಗದಲ್ಲಿ ಏನಾಗಿದೆ, ಹಿಂದಿನ ಕಾಲದಲ್ಲಿ ಹತ್ರ ಮಾಡ್ತಿದ್ರು. ವೇದ ಶ್ರುತಿ ಅಂದ್ರೆ ಬರೀ ಕೇಳಿ ಅಷ್ಟೇ ಅವರು ತಿಳ್ಕೊಂಡ್ಬಿಡ್ತಿದ್ರು. ಶಿಷ್ಯ ಕಂಠಪಾಠ ಮಾಡ್ತಿದ್ರು, ಗುರು ಕಂಠಪಾಠ ಮಾಡಿಸ್ತಿದ್ರು, ಶಿಷ್ಯ ಕಂಠಪಾಠ ಮಾಡ್ತಿದ್ರು. ಕಂಠಪಾಠ ಮಾಡ್ತಾ ಅವ್ರಿಗೆ ಅದ್ರ ವ್ಯಾಖ್ಯಾನವನ್ನು ನೀಡ್ತಾ ಇದ್ರು. ಆ ವ್ಯಾಖ್ಯಾನ ಮುಖಾಂತರ ಅವ್ರಿಗೆ ಎಲ್ಲಾ ಶಾಸ್ತ್ರಗಳ ಸಾರ ಏನು, ಭಗವದ್ ಭಕ್ತಿ ಇದು ಅರ್ಥ ಆಗ್ಬಿಡ್ತಿತ್ತು. ಆದ್ರೆ ಕಲಿಯುಗದಲ್ಲಿ ನಾವು ಮೊನ್ನೆ ಚರ್ಚೆ ಮಾಡಿರೋ ಪ್ರಕಾರ ಜನರು ತುಂಬಾ ಆಲಸ್ಯ, ಸುಮಾರಿಗಳು. ಅದಕ್ಕೆ ಅವರಿಗೆ ತಪಸ್ಸೆ ಮಾಡೋದು ಬೇಡ. ಈ ಬೆರಕೆ ಇರುವಂತ ವೇದಶಾಸ್ತ್ರದಿಂದ ಉಪನಿಷತ್ ಭಾಗಗಳನ್ನ ಬೇರ್ಪಡಿಸ್ಬೇಕು, ಭಗವಂತನ ಭಕ್ತಿ ಭಾಗವನ್ನು ಬೇರ್ಪಡಿಸ್ಬೇಕು, ಆ ತಪಸ್ಸೆ ಬೇಡ. ಅದಕ್ಕೆ ಅವ್ರು ಕಲಿಯುಗದ ಜನರು ಏನ್ ಮಾಡಿದ್ರು ಅಂದ್ರೆ ಸಾಮಾನ್ಯವಾಗಿ ಕರ್ಮಕಾಂಡದ ಕಡೆ ವಾಲ್ ಬಿಟ್ರು. ಅವ್ರೇನ್ ಹೇಳ್ತಾರೆ ಅಂದ್ರೆ ಎಲ್ಲಾ ಶಾಸ್ತ್ರಗಳು ಬರೀ ಕರ್ಮವನ್ನು ಮಾಡ್ಲಿಕ್ಕೆ ಹೇಳುತ್ತೆ, ಕರ್ಮ ಬಿಟ್ಟು ಬೇರೆ ಏನು ಮಾಡ್ಲಿಕ್ಕೆ ಹೇಳಲ್ಲ ಅಂತ. ವಾಸ್ತವಿಕವಾಗಿ ಪುರುಷೋತ್ತಮ ಯೋಗ ಭಗವದ್ಗೀತೆಯಲ್ಲಿ ಏನ್ ಹೇಳಿದೆ, ಎಲ್ಲಾ ಶಾಸ್ತ್ರಗಳು ಬರೀ ಕೃಷ್ಣನ್ ಬಗ್ಗೆ ಹೇಳ್ತಾರೆ. ಅಥೋಸ್ಮಿ ಲೋಕೆ ವೇದೇ ಚ ಜಾನಾತಿ ಪುರುಷೋತ್ತಮ. ವೇದಗಳಲ್ಲಾಗ್ಲಿ ಪುರಾಣಗಳಲ್ಲಾಗ್ಲಿ ಪುರುಷೋತ್ತಮ ಕೃಷ್ಣನ್ ಬಿಟ್ಟು ಬೇರೆ ಯಾರ ಬಗ್ಗೆ ವ್ಯಾಖ್ಯಾನ ಇಲ್ವೇ ಇಲ್ಲ. ಕರ್ಮಕಾಂಡ ಅಂತೂ ಇಲ್ಲೇ ಇಲ್ಲ, ಅದು ಕೂಡ ಕೃಷ್ಣನ್ ವರ್ಣನೆನೇ ಅಂತ ಹೇಳ್ತಾ ಇದೆ. ಆದ್ರೆ ಇವಾಗ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಎಲ್ಲವೂ ಕರ್ಮಕಾಂಡ ಅಂತ ಜನರು ಅನ್ಕೊಂಡ್ರು. ಆದ್ರೆ ಇದ್ರಲ್ಲಿ ಹಾಗಿದ್ರೆ ಮತ್ತೆ ಉಪನಿಷತ್ಗಳ ಭಾಗವನ್ನು ಹೇಗೆ ವ್ಯಾಖ್ಯಾನ ನೀಡ್ತೀರಿ? ಹಿರಣ್ಮಯೇನ ಪಾತ್ರೇನ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಭೂಷನ್ ಅಪಾವೃಣು ಸತ್ಯ ಧರ್ಮ ಇದೃಶ್ಯತೆ. ಈ ತರ ಶ್ಲೋಕಗಳು ಉಪನಿಷತ್ಗಳಲ್ಲಿ ಇದಾವೆ. ಮತ್ತೆ ಯದ್ ದೂರೆ ಯದ್ವಂತಿಕೆ ಅಂತ ಈ ತರ ಈಶೋಪನಿಷತ್ತಲ್ಲಿದೆ. ಮತ್ತೆ ಕಠೋಪನಿಷತ್ತಲ್ಲಿ ರಥರೂಪಕದ್ದು ಭಾಗ ಇದೆ. ಈ ತರ ಪ್ರತಿಯೊಂದು ಉಪನಿಷತ್ಗಳಲ್ಲಿ ಮೋಕ್ಷ ಸಾಧನಕ್ಕೋಸ್ಕರ ಅಥವಾ ಆತ್ಮಜ್ಞಾನಕ್ಕೋಸ್ಕರ ಕೂಡ ಭಾಗಗಳಿದಾವೆ. ಈಗ ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋ ಬಹುನಾಂ ಯೋ ವಿದತಾತಿ ಕಾಮಾನ್, ಇವೆಲ್ಲ ಆತ್ಮಜ್ಞಾನದ ಶ್ಲೋಕಗಳು ಸಾಕಷ್ಟು ಇದಾವೆ ಉಪನಿಷತ್ತುಗಳಲ್ಲಿ. ಅದನ್ನ ಹೇಗ್ ತಿಳ್ಕೊತೀರ? ಅದಕ್ಕೆ ಅವ್ರು ಏನ್ ಮಾಡಿದ್ರು ಅಂದ್ರೆ ಮುಖ್ಯವಾಗಿ ಕರ್ಮಕಾಂಡ ಇರೋ ಕಾರಣದಿಂದ ಈ ಆತ್ಮಜ್ಞಾನ ಏನಿದೆಯಲ್ಲ ಇದು ಬರೇ ಸ್ವರ್ಗಕ್ಕೋಸ್ಕರ ರೀ. ಯಾಕಂದ್ರೆ ಒಂದಿನ ಈ ಶರೀರ ನಾಶ ಆಗುತ್ತೆ, ಸ್ವರ್ಗಕ್ಕೆ ಹೋದ್ರೆ ಅಲ್ಲಿ ಇನ್ನೊಂದು ಯೋಗ್ಯ ಶರೀರ ಸಿಗುತ್ತೆ. ಆದ್ರೆ ಪುನರ್ಜನ್ಮ ಇದೆ ಅಂತ ತೋರಿಸ್ಲಿಕ್ಕೆ ಅಷ್ಟೇ ಈ ಭಾಗಗಳಿದಾವೆ. ಅದನ್ನೇನ್ ಬಹಳ ಮೋಕ್ಷ ತಲೆ ಕೆಡ್ಸ್ಕೋಬೇಡಿ ಅಂತ ಈ ತರ ವ್ಯಾಖ್ಯಾನ ಹೇಳಿದ್ರು. ಮತ್ತೆ ಹಾಗಿದ್ರೆ ತುಂಬಾ ಭಗವಂತ ದೂರ ಇದ್ರು ಹತ್ರ ಇದ್ದಾನೆ, ಈ ಪರಮಾತ್ಮ ಎಲ್ಲಕ್ಕಿಂತ ವೇಗವಾಗಿ ಚಲಾಯಿಸ್ತಾನೆ. ಈ ತರದ್ದು ಉಪದೇಶಗಳು ಪರಮಾತ್ಮನ ವ್ಯಾಖ್ಯಾನವನ್ನು ನೀಡಿದ್ದು ಭಾಗಗಳು, ಅದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಅದಕ್ಕೆ ಅವ್ರೇನ್ ಹೇಳಿದ್ರು ಅಂದ್ರೆ ಇಲ್ಲ, ಇದೇನಿದೆ ಇವೆಲ್ಲ ಭಾಗಗಳು ಏನಕ್ಕೆ ಇಟ್ಟಿದ್ದಾರೆ ಅಂದ್ರೆ ನಾವು ಕರ್ಮ ಮಾಡಿದ್ಮೇಲೆ ನಮಗ್ ಫಲ ಬರ್ಬೇಕಲ್ಲ, ಅದಕ್ಕೆ ಪ್ರತಿಯೊಂದು ದೇವತೆಗಳು ತುಂಬಾ ವೇಗವಾಗಿ ನಮಗ್ ಫಲ ತಂದು ಕೊಡ್ತಾರೆ, ಅದಕ್ಕೆ ನಾವೇ ಸುಖವಾಗಿರ್ಬೇಕು, ಇಷ್ಟೇ ಉದ್ದೇಶ ಹೊರತು ಆತ್ಮಜ್ಞಾನ ಪರಮಾತ್ಮ ಜ್ಞಾನ ಉಪನಿಷತ್ಗಳಲ್ಲಿ ಇಲ್ವೇ ಇಲ್ಲ ಅಂತ ಆ ಸಮಯದಲ್ಲಿ ಪ್ರಖ್ಯಾತವಾಯ್ತು, ಪ್ರಸಿದ್ಧವಾಯ್ತು. ಅದಕ್ಕೆ ಪ್ರತಿಯೊಬ್ಬ ವ್ಯಕ್ತಿ ಕರ್ಮಗಳನ್ನ ಮಾಡ್ಬೇಕು, ಯಾಗಗಳನ್ನ ಮಾಡ್ಬೇಕು, ಈ ಜಗತ್ತಿನಲ್ಲಿ ಸುಖವಾಗಿರ್ಬೇಕು, ಇಷ್ಟೇ ಅವಾಗ ಪರಿಸ್ಥಿತಿ ಆಗ್ಬಿಟ್ಟು, ಇಷ್ಟೇ ಅವಾಗ ಜನರು ಚೇತನೆ ಆಗಿತ್ತು. ಈಗ ಸಂಸಾರ ತಾಪ ಇರುತ್ತೆ, ಸಂಸಾರ ತಾಪದಲ್ಲಿ ಜನರು ಕಷ್ಟ ಅನುಭವಿಸಿ ಆವಾಗ ಕೆಲವೊಂದು ಜನರು ವೈರಾಗ್ಯದ ಕಡೆ ಹೋಗ್ತಾರೆ. ಇದು ಸಾಮಾನ್ಯವಾಗಿದೆ ಎಲ್ಲಾ ಕಡೆ. ಆ ತರ ಆ ಸಮಯದಲ್ಲಿ ಯಾರು ಸಂಸಾರ ತಾಪ ಅನುಭವಿಸಿ ವೈರಾಗ್ಯದ ಕಡೆ ಹೋಗ್ತಾ ಇದ್ರು ಅಥವಾ ಪೂರ್ವ ಪುಣ್ಯದಿಂದ ಅವರಿಗೆ ಸಂಸಾರದಲ್ಲಿ ಆಸಕ್ತಿ ಇರ್ಲಿಲ್ಲ, ವೈರಾಗ್ಯದ ಕಡೆ ಹೋಗ್ತಾ ಇದ್ರು, ಅಂತ ಜನರಿಗೆ ಬುದ್ಧ ಹಿಡ್ಕೊಂಡ್ಬಿಡ್ತಿದ್ರು. ಬುದ್ಧ ಮತ್ತೆ ಅವರ ಅನುಯಾಯಿಗಳು ಅಂತ ಜನರನ್ನ ಹಿಡ್ಕೊಂಡು ಅವ್ರಿಗೆ ಸನ್ಯಾಸವನ್ನು ಕೊಟ್ಬಿಡ್ತಿದ್ರು. ಅವಾಗ ಏನಾಯ್ತಂದ್ರೆ ಬೌದ್ಧದ ಮತ ತುಂಬಾ ಪ್ರಚಾರ ಆಗಕ್ ಶುರು ಆಯ್ತು. ಸನ್ಯಾಸಿಗಳು ಬೌದ್ಧ ಮತವನ್ನು ತುಂಬಾ ಜೋರಾಗಿ ಸ್ವೀಕಾರ ಮಾಡಕ್ ಶುರು ಮಾಡಿದ್ರು. ಆದ್ರೆ ಬೌದ್ಧ ಏನಂದ್ರೆ ಬೌದ್ಧ ಮತ ಅಂದ್ರೆ ವೇದಗಳನ್ನ ತಿರಸ್ಕಾರ ಮಾಡುತ್ತೆ, ವೇದ ಅಪ್ರಮಾಣ ಅಂತ ಹೇಳ್ತಾರೆ ಅವರು, ವೇದವನ್ನು ಪ್ರಮಾಣ ಅಂತ ಸ್ವೀಕಾರ ಮಾಡಲ್ಲ ಅಂತ. ಅದಕ್ಕೆ ಅದ್ರ ಲಾಭ ತಗೊಂಡು ಕರ್ಮಕಾಂಡಿಗಳು ಏನ್ ಮಾಡಿದ್ರಂದ್ರೆ ನೋಡಿ, ಯಾರು ಸನ್ಯಾಸ ತಗೊಳ್ತಾ ಇದ್ದಾರೆ ಅವರು ವೇದಗಳನ್ನ ತಿರಸ್ಕಾರ ಮಾಡ್ತಾ ಇದ್ದಾರೆ, ಅದಕ್ಕೆ ಸನ್ಯಾಸ ಅನ್ನೋದು ತುಂಬಾ ಅಶುಭವಾಗಿದೆ, ಅದನ್ನ ತಗೊಳ್ಬಾರ್ದು, ನಾವು ವೇದಗಳನ್ನ ಸ್ವೀಕಾರ ಮಾಡಿ ಕರ್ಮವನ್ನು ಆಚರಣೆ ಮಾಡ್ಬೇಕು, ಮತ್ತೆ ಸನ್ಯಾಸ ವರ್ಜಿತವಾಗಿದೆ ಅಂತ ಈ ತರ ಪ್ರಚಾರ ಮಾಡಕ್ ಶುರು ಮಾಡಿದ್ರು. ಅದಕ್ಕೇನಾಯ್ತಂದ್ರೆ ಆ ಪರಿಣಾಮವಾಗಿ ಸನ್ಯಾಸ ಅಂದ್ರೆ ತುಂಬಾ ಅಶುಭ ಅಂತ ಅನ್ನೋಕ್ ಶುರು ಮಾಡಿದ್ರು ಎಲ್ಲಾರು.
ಈ ತರದ ಪರಿಸ್ಥಿತಿಯಲ್ಲಿ ಶಂಕರಾಚಾರ್ಯ ಭಗವತ್ಪಾದರು ಹುಟ್ಟಿದ್ರು. ಅವರು ಈ ತರದ ಕಷ್ಟದ ಕಾಲ ಇತ್ತು ವೈದಿಕ ದರ್ಶನ ಇತಿಹಾಸದಲ್ಲಿ. ಯಾಕಂದ್ರೆ ಈ ಅರ್ಧ ಜನರು ಕರ್ಮಕಾಂಡದಲ್ಲಿ ಪಥಭ್ರಷ್ಟರಾಗಿದ್ರು, ಇನ್ನು ಅರ್ಧ ಜನರು ವೇದವನ್ನು ತಿರಸ್ಕಾರ ಮಾಡಿ ಬೌದ್ಧ ಮತ ಆ ತರ ಸ್ವೀಕಾರ ಮಾಡ್ತಾ ಇದ್ರು. ನಿಜವಾಗಿ ಈ ತರ ಬ್ರಹ್ಮ ಪರಮಾತ್ಮನ ಅನುಗುಣವಾಗಿರುವಂತ ವ್ಯಾಖ್ಯಾನವನ್ನು ಕೊಡುವಂತ ವ್ಯಕ್ತಿಗಳು ಯಾರು ಇರ್ಲಿಲ್ಲ. ಅದಕ್ಕೆ ಅವರು ಮಂಡನ್ ಮಿಶ್ರಾ ಮನೆಗೆ ಹೋದಾಗ ಶಂಕರಾಚಾರ್ಯರು ಅವ್ರಿಗೆ ತುಂಬಾ ಅಶುಭ ಅನ್ನಿಸ್ತು. ನನ್ನ ತಂದೆಯ ಶ್ರಾದ್ದ ನಡೀತಾ ಇದೆ, ಇವಾಗ ಇಂತ ಒಳ್ಳೆ ಕರ್ಮ ಕಾರ್ಯಗಳನ್ನ ಮಾಡ್ತಾ ಇದ್ದೀನಿ, ಅಂತದ್ರಲ್ಲಿ ಸನ್ಯಾಸಿ ಬಂದ್ಬಿಟ್ರಲ್ಲ, ಎಲ್ಲ ನನ್ನ ಕಾರ್ಯ ಅಶುದ್ಧವಾಯ್ತು ಅಂತ ಅಂದ್ರು. ಮಂಡನ್ ಮಿಶ್ರಾ ಇಷ್ಟು ಪ್ರಖ್ಯಾತ ಪಂಡಿತರಿದ್ರಂದ್ರೆ ಅವ್ರ ಮನೆಯಲ್ಲಿ ಗಿಳಿಗಳು ಕೂಡ ಶಾಸ್ತ್ರ ವಿಷಯದಲ್ಲಿ ಚರ್ಚೆ ಮಾಡ್ತಾ ಇದ್ವು. ಹೇಗೆ ಮಂಡನ್ ಮಿಶ್ರಾ ಮನೆ ಗುರುತುಪಡಿಸೋದು ಅಂತ ಶಂಕರಾಚಾರ್ಯಗೆ ಯಾರು ಹೇಳಿದ್ರು. ಈ ದಾರಿಯಲ್ಲಿ ಹೋಗಿ ಅಲ್ಲಿ ಹೋದಾಗ ಒಂದು ಮನೆಯಲ್ಲಿ ಗಿಳಿಗಳು ಎರಡು ಯಾವುದೋ ಒಂದು ಶಾಸ್ತ್ರ ಸಿದ್ಧಾಂತವನ್ನು ಚರ್ಚೆ ಮಾಡ್ತಾ ಇರ್ತೇವೆ. ಆ ಮನೆ ಅಂದ್ರೆ ಮಂಡನ್ ಮಿಶ್ರನ್ ಮನೆ ಅಂತ ಈ ತರ ಹೇಳಿದ್ರು. ಅದಕ್ಕೆ ನೇರವಾಗಿ ಹೋದಾಗ ಅಲ್ಲಿ ಗಿಳಿಗಳು ಆತರ ಚರ್ಚೆ ಮಾಡ್ತಾ ಇದ್ವು. ಆ ಮನೆ ಗೊತ್ತಾಯ್ತು. ಅಲ್ಲೇ ಒಳಗಡೆ ಹೋಗ್ಬಿಟ್ರು. ಒಳಗಡೆ ಹೋದಾಗ ತುಂಬಾ ಅಶುಭವಾಯಿತು ಅಂತ ಅವರು ಜೋರಾಗಿ ಬೈದ್ರು. ಆದ್ರೆ ಆವಾಗ ಶಂಕರಾಚಾರ್ಯ ಮಂಡನ್ ಮಿಶ್ರನ್ ಮಧ್ಯದಲ್ಲಿ ಎಷ್ಟೋ ದಿನ ಚರ್ಚೆ ನಡೀತು. ಆ ವಾದ ವಿವಾದದಲ್ಲಿ ಅವರು ಸಿದ್ಧಪಡಿಸಿದ್ರು ತಮ್ಮ ಇದು ಅಪರ ಜ್ಞಾನ ಅಂದ್ರೆ ವೇದಾಂತ ದರ್ಶನವನ್ನು ಸಿದ್ಧಪಡಿಸಿ ಅವರಿಗೆ ತಮ್ಮ ಶಿಷ್ಯ ಅಂತ ಮಾಡಿ ಅವರಿಗೆ ಸನ್ಯಾಸವನ್ನು ಕೊಟ್ಟರು. ಸುರೇಶ್ವರ ಸ್ವಾಮಿ ಅಂತ ಅವ್ರ ಹೆಸರು ಬಂತು. ಅದಕ್ಕೆ ಅವರು ಏನ್ ಸಿದ್ಧಪಡಿಸಿದ್ರಂದ್ರೆ, ಹೌದು ವೈರಾಗ್ಯ ಅವಶ್ಯಕವಾಗಿದೆ, ಈ ಸಮಾಜದಿಂದ ನಮ್ಮ ಸಂಪರ್ಕವನ್ನು ಬಿಡಬೇಕು, ಈ ಸಮಾಜದಲ್ಲಿರುವಂತ ನಮ್ಮ ಆಸಕ್ತಿಗಳನ್ನ ಬಿಟ್ಟು ಸಮಾಜದಿಂದ ವೈರಾಗ್ಯವನ್ನು ಹೊಂದಬೇಕು, ಇದು ಅತಿ ಅವಶ್ಯಕವಾಗಿದೆ ಅಂತ ಸಿದ್ಧಪಡಿಸಿದ್ದು ಅವರು ಎಲ್ಲಕ್ಕಿಂತ ಮುಂಚೆ. ಆದ್ರೆ ಇಲ್ಲಿ ಪ್ರಭುಪಾದರು ಹೇಳ್ತಾರೆ, ಕಲಿಯುಗದಲ್ಲಿ ವೈರಾಗ್ಯ ಭಾವನೆ ತುಂಬಾ ಕಡಿಮೆ ಇರ್ತದೆ. ವೈರಾಗ್ಯ, ಸನ್ಯಾಸ ಈ ತರದ ಭಾವನೆಗಳು ತುಂಬಾ ಕಡಿಮೆ. ಜನರಿಗೆ ಇಡೀ ಜೀವನ ಎಲ್ಲರೂ ಗೃಹ ಮೇಧಿ ಆಗಿ ಇರ್ತಾರೆ. ಇನ್ನು ಮುಂದೆ ಚರ್ಚೆ ಮಾಡೋಣಂತೆ ಯಾವ ತರ ಧೃತರಾಷ್ಟ್ರ ಎಲ್ಲ ರಾಜ್ಯವನ್ನು ಕಳ್ಕೊಂಡ್ಬಿಟ್ರು, ತನ್ನ ಸ್ವಂತ ಮಕ್ಕಳೆಲ್ಲರೂ ಸತ್ತು ಹೋದ್ರು, ಎಲ್ಲ ಜೀವನ ಎಲ್ಲ ನಾಶ ಆಗ್ಬಿಟ್ಟು. ಇಷ್ಟಾದ್ರೂ ಕೂಡ ಮನೆ ಪ್ರತಿ ಇಷ್ಟ ಆಸಕ್ತಿ ಇತ್ತಂದ್ರೆ ಯುಧಿಷ್ಠಿರ ಮಹಾರಾಜ ಸಾಮ್ರಾಜ್ಯದಲ್ಲಿ ಅವ್ರು ಅದೇ ಮನೆಯಲ್ಲಿ ಇರ್ತಾ ಇದ್ರು. ಅದೇ ಮನೆಯಲ್ಲಿ ಇತ್ತು ಅವರೇ ಕೊಟ್ಟಿರೋ ಅನ್ನವನ್ನು ತಿಂದು ಬದುಕ್ತಾ ಇದ್ರು. ಇದು ನೋಡಿ ವಿದುರರಿಗೆ ಸಹಿಸ್ಲಿಕ್ಕೆ ಆಗ್ಲಿಲ್ಲ. ಎಷ್ಟಪ್ಪ ಇವ್ರು ಕೊನೆ ಕಾಲದಲ್ಲೂ ಕೂಡ ಇನ್ನೂ ತನಕ ದೇಹದ ತೃಪ್ತಿಗೋಸ್ಕರನೇ ಕೆಲಸ ಮಾಡ್ತಾ ಇದ್ದಾರೆ ಹೊರತು ಮನೆಯನ್ನು ತ್ಯಾಗ ಮಾಡಿ ವಾನಪ್ರಸ್ಥವನ್ನು ಸ್ವೀಕಾರ ಮಾಡ್ತಾ ಇಲ್ಲ ಅಂತ ಆ ತಾತ್ಪರ್ಯದಲ್ಲಿ ಬರೀತಾರೆ ಪ್ರಭುಪಾದರು. ಆಗಿನ ಕಾಲದಲ್ಲಿ ಒಬ್ಬರೇ ಧೃತರಾಷ್ಟ್ರ ಇದ್ರು, ಇವತ್ತಿನ ಕಾಲದಲ್ಲಿ ಮನೆಗೊಂದು ಧೃತರಾಷ್ಟ್ರ ಬಂದಿದ್ದಾರೆ. ಅವರು ಸಂಸಾರದ ಆಸಕ್ತಿಗಳು ಏನಾದ್ರೂ ತ್ಯಾಗ ಮಾಡಲ್ಲ. ವಿಡಂಬನೆ ಪಾಶ್ಚಾತ್ಯ ದೇಶದಲ್ಲಿ ಇಷ್ಟು ಸಂಸಾರ ಅಂದ್ರೆ ಪರಿವಾರ ಅಂತ ಆಸಕ್ತಿ ಇಲ್ಲ. ಆದ್ರೆ ಆ ಜನರು ಏನ್ ಮಾಡ್ತಾರೆ, ಮಕ್ಳೆಲ್ಲ ಮದ್ವೆ ಆಯ್ತು, ಮಕ್ಳೆಲ್ಲ ಜೀವನ ಸೆಟ್ಲ್ ಆಯ್ತಂದ್ರೆ ಮುಂದೆ ಗೋಲ್ಫ್ ಆಡ್ತಾ ಇರ್ತಾರೆ, ಮನೋರಂಜನೆ ಮಾಡಿ ನಮ್ಮ ಜೀವನವನ್ನು ಕಳೆದು ಕೊನೆ ಕಾಲದಲ್ಲಿ ಸತ್ತೋಗ್ಬಿಡ್ತಾರೆ ದೇಹ ತ್ಯಾಗ ಮಾಡಿ. ಆ ತರ ಧ್ಯಾನ. ಭಾರತದಲ್ಲಿ ಆತರ ಇಲ್ಲ. ಗೃಹ ಪರಿವಾರ ಇರುತ್ತೆ, ಇನ್ನು ನನ್ ಮಕ್ಳು ನನ್ ಮಾತು ಕೇಳ್ಬೇಕು, ನನ್ ಮಕ್ಳು ನಾನ್ ಹೇಳಿದ ತರ ನಡೆಸ್ಬೇಕು, ಆಮೇಲೆ ಆದ್ಮೇಲೆ ನಾನು ಇನ್ನೊಂದು ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು, ಇನ್ನೊಂದು ಬಿಸ್ನೆಸ್ ಬೆಳೆಸ್ಬೇಕು, ನಾನು ಪೆನ್ಷನ್ ಇಂದ ಇದ್ ಮಾಡ್ಬೇಕು, ಅದ್ ಮಾಡ್ಬೇಕು, ಈ ತರ ಇನ್ನೂ ಇಡೀ ಸಂಸಾರ ಸಾಯೋವರೆಗೂ ಸಂಸಾರದ ಆಸಕ್ತಿನೇ ಹಿಡ್ಕೊಂಡ್ಬಿಡ್ತಾರೆ ಹೊರತು ಭಾರತದ ಜನರಿಗೆ ಈ ಸಂಸಾರದ ಆಸಕ್ತಿಯನ್ನು ಬಿಟ್ಟು ಹೋಗ್ಬೇಕು, ವೈರಾಗ್ಯಕ್ಕೋಸ್ಕರ ಕೆಲಸ ಮಾಡ್ಬೇಕು, ನನ್ನ ಶರೀರಕ್ಕೋಸ್ಕರ ಕೆಲಸ ಮಾಡೋದನ್ನ ಬಿಡ್ಬೇಕು ಅನ್ನುವಂತ ಭಾವನೆ ಯಾವ ಕಾರಣಕ್ಕೂ ಬರಲ್ಲ. ನಮ್ಮ ಸರ್ಕಾರದವರು ಪೆನ್ಷನ್ ಸ್ಕೀಮ್ ಶುರು ಮಾಡಿರೋದು ಪರಿಣಾಮ ಏನಾಗ್ತಾ ಇದೆ ಅಂದ್ರೆ ಇನ್ನೂ ಜಾಸ್ತಿ ಗೃಹ ಮೇಧಿಗಳಾಗ್ತಾ ಇದ್ದಾರೆ. ಯಾಕಂದ್ರೆ ಆ ಟೈಮಲ್ಲೂ ಇನ್ಕಮ್ ಬರ್ತಾ ಇರುತ್ತೆ, ಆ ಬಂದಿರೋ ಇನ್ಕಮ್ ಇಂದ ಇನ್ನೂ ತಮ್ಮ ಭೌತಿಕ ಆಸಕ್ತಿಯನ್ನೇ ಪೂರ್ತಿ ಮಾಡ್ತಾ ಇರ್ತಾರೆ ಹೊರತು ಇನ್ನು ಭಗವಂತನ ಮೇಲೆ ಅವಲಂಬನೆ ಮಾಡ್ಬೇಕು, ಭಗವಂತನ ಸೇವೆ ಮಾಡ್ಬೇಕು ಅನ್ನೋ ಭಾವನೆ ಯಾವ ಕಾರಣಕ್ಕೂ ಬರಲ್ಲ. ಈ ತರ ವಯಸ್ಸಾದ್ಮೇಲೂ ಕೂಡ ವೈರಾಗ್ಯ ಬಂದು ಸಂಸಾರವನ್ನು ತ್ಯಾಗ ಮಾಡ್ತಾ ಇಲ್ಲ, ನಮ್ಮ ಆಸಕ್ತಿಗಳನ್ನ ತ್ಯಾಗ ಮಾಡಿ ಫುಲ್ ಟೈಮ್ ಜಾಯಿನ್ ಆಗ್ತಾ ಇಲ್ಲ. ಇನ್ನ ಸಣ್ಣ ವಯಸ್ಸದ ಯುವಕರ ಕಡೆಯಿಂದ ನಾವು ಏನ್ ಅಪೇಕ್ಷೆ ಮಾಡೋದು? ಯುವಕರು ಬಂದು ನಮ್ಮ ಸಂಸ್ಥೆಗೆ ಸೇರ್ಕೊಂಡು ಭಗವಂತನ ಸೇವೆ ಮಾಡಿ ತಮ್ಮ ಜೀವನವನ್ನು ಸಮರ್ಪಣೆ ಮಾಡ್ಬೇಕು ಭಗವಂತನಿಗೋಸ್ಕರ. ಎಷ್ಟು ಜನ್ಮದಿಂದ ನಾವು ಯಾರ್ಯಾರು ಸೇವೆ ಮಾಡ್ತಾ ಇದ್ದೀವಿ. ತುಂಬಾ ಚೆನ್ನಾಗಿ ಗೋವಿಂದದಾಸ್ ಕವಿರಾಜ್ ಅಂತ ಒಬ್ರು ಹೇಳಿದ್ದಾರೆ, ವಿಫಲೆ ಸೇವೆನು ಕೃಪಣ ದುರ್ಜನ ಚಪಲ ಸುಖ ಲಾಭಲಾಗಿರಿ. ಎಷ್ಟು ಜನ್ಮದಿಂದ
ಎಂತ ಕೃಪಣರು ಎಂತ ದುರ್ಜನರ ಸೇವೆ ಮಾಡ್ತಾ ಇದ್ದೀವಿ. ಆ ತರ ಕೃಪಣರು ದುರ್ಜನರ ಸೇವೆ ಮಾಡಿ ಚಪಲ ಸುಖ, ಸ್ವಲ್ಪ ಸುಖ ಸಿಗ್ತಾ ಇದೆ, ಏನೂ ಸುಖ ಸಿಗ್ತಾ ಇಲ್ಲ. ಇವಾಗಾದ್ರೂ ಮನುಷ್ಯ ಜೀವನ ಸಿಕ್ಕ ಮೇಲೆ, ಮನುಷ್ಯ ಜೀವನ ತುಂಬಾ ದುರ್ಲಭವಾಗಿದೆ, ಇವಾಗಾದ್ರೂ ಮನುಷ್ಯ ಜೀವನ ಸಿಕ್ಕ ಮೇಲೆ ಭಗವಂತನ ಸೇವೆ ಮಾಡ್ಲಿಕ್ಕೆ ನಮ್ ಜೀವನವನ್ನು ಸಮರ್ಪಣೆ ಮಾಡ್ಬೇಕು. ನಿಮಗೆ ಅವರು ಬೇರೆ ಎಲ್ಲ ಸೇವೆ ಮಾಡೋರು ಸುಮಾರು ಜನ ಸಿಗ್ತಾರೆ, ಕಂಪನಿಯಲ್ಲಿ ಕೆಲಸ ಮಾಡಿ ಸೇವೆ ಮಾಡೋರು ಸುಮಾರು ಜನ ಸಿಗ್ತಾರೆ. ನಿಮಗೆ ರಾಜಕಾರಣದಲ್ಲಿ ಹೋಗಿ ಅಲ್ಲಿ ಸೇವೆ ಮಾಡುವಂತ ಜನ ಸುಮಾರು ಸಿಗ್ತಾರೆ. ಬೇಕಾದಷ್ಟು ಲೈನ್ ಅಲ್ಲಿ ನೀವ್ ಏನ್ ಕರಿಯರ್ ಮಾಡ್ಕೋಬೇಕಂತೀರಾ, ಕೆಲವೊಂದ್ ಜನ ಫಿಲ್ಮ್ ಆಕ್ಟರ್ ಆಗ್ಬೇಕಂತ ಸುಮಾರು ಜನ ಲೈನ್ ಅಲ್ಲಿ ಹೋಗ್ತಾರೆ, ಕೆಲವೊಂದ್ ಜನ ಸ್ಪೋರ್ಟ್ಸ್ ಸ್ಟಾರ್ ಆಗ್ಬೇಕಂತಾರೆ ಸುಮಾರು ಜನ ಲೈನ್ ಅಲ್ಲಿ ಹೋಗ್ತಾರೆ. ಇವೆಲ್ಲ ಲೈನ್ಗಳಲ್ಲಿ ಬೇಕಾದಷ್ಟು ಜನ ಸಿಗ್ತಾರೆ. ಆದ್ರೆ ಭಗವಂತನ ಸೇವೆಗೋಸ್ಕರ ನನ್ನ ಜೀವನವನ್ನು ಸಮರ್ಪಣೆ ಮಾಡ್ಬೇಕು, ಈ ತರ ಆಲೋಚನೆ ಇರುವಂತ ಜನ ತುಂಬಾ ದುರ್ಲಭ, ತುಂಬಾ ಕಡಿಮೆ. ಅದಕ್ಕೆ ಇದಕ್ಕೋಸ್ಕರ ಜನ ಪ್ರಯತ್ನ ಮಾಡ್ಬೇಕು. ಇಲ್ಲಪ್ಪ, ನಾವು ಈ ಜೀವನ, ಮನುಷ್ಯ ಜೀವನ ಕಷ್ಟಪಟ್ಟು ಸಿಕ್ಕಿದೆ, ಇನ್ನು ಭಗವಂತನ ಸೇವೆ ಮಾಡ್ಬೇಕು, ಇದು ನಮ್ಮ ಜೀವನದ ಲಕ್ಷ್ಯ ಅಂತ. ಇದು ಬಹಳ ಕಷ್ಟ. ಕಲಿಯುಗದಲ್ಲಿ ಈ ತರದ ವೈರಾಗ್ಯ ಬರೋದು ಯಾವ ವಯಸ್ಸಲ್ಲೂ ಕಷ್ಟ. ಅದಕ್ಕೆ ಪ್ರಭುಪಾದ್ರು ಹೇಳ್ತಿದ್ರು, ಈ ತರ ದೃಢವಾಗಿ ವರ್ಣಾಶ್ರಮ ನಿಯಮಗಳು ಕಲಿಯುಗದಲ್ಲಿ ಪಾಲನೆ ಆಗ್ತಾ ಇಲ್ಲ. ಆ ತರ ಜನರಿಗೆ ಹೇಗೆ ಉದ್ಧಾರ ಮಾಡ್ಬೇಕು ಅಂತ ನೈಮಿಷಾರಣ್ಯ ಋಷಿಗಳ ಪ್ರಶ್ನೆ. ಆದ್ರೆ ಇಲ್ಲಿ ಭಕ್ತರು ಏನಂತ ಅನ್ಕೊಳ್ತಾರೆ ಅಂದ್ರೆ, ವರ್ಣಾಶ್ರಮವನ್ನು ಪ್ರಭುಪಾದರು ತಿರಸ್ಕಾರ ಮಾಡ್ತಾ ಇದ್ದಾರೆ ಅಂತ. ಇದು ತಪ್ಪು ವಿಚಾರ. ಈ ತರ ಪ್ರಭುಪಾದರು ಯಾವ ಕಾರಣಕ್ಕೂ ಹೇಳಿಲ್ಲ. ಇಲ್ಲಿ ಪ್ರಭುಪಾದರು ಏನ್ ಸ್ಪಷ್ಟ ಹೇಳ್ತಿದ್ದಾರೆ ಅಂದ್ರೆ, ಈ ವರ್ಣಾಶ್ರಮದ ನಿಯಮಗಳಲ್ಲಿ ಏನು ಮುಂದಿನ ಆಶ್ರಮಗಳಿದಾವಲ್ಲ, ವಾನಪ್ರಸ್ಥಾಶ್ರಮ, ಸನ್ಯಾಸಾಶ್ರಮ, ಈ ತರದ ಆಶ್ರಮಗಳನ್ನ ಸ್ವೀಕಾರ ಮಾಡೋದು ತುಂಬಾ ದುರ್ಲಭ ಆಗುತ್ತೆ ಇವತ್ತಿನ ಕಲಿಯುಗದಲ್ಲಿ ಅಂತ ಹೇಳಿದ್ದಾರೆ. ಅದಕ್ಕೆ ಎಷ್ಟೋ ಜನರು ಗೃಹಸ್ಥಾಶ್ರಮ ಮೀರಿ ಮುಂದೆ ಹೋಗೋದೇ ಇಲ್ಲ. ನೋಡಿ, ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, ಈ ತರ 4 ಆಶ್ರಮಗಳು ಬ್ರಾಹ್ಮಣನಿಗೋಸ್ಕರ ಇರ್ತಾವೆ. ಕ್ಷತ್ರಿಯನಿಗೋಸ್ಕರ ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ 3 ಆಶ್ರಮಗಳಿರ್ತವೆ. ವೈಶ್ಯ ಬ್ರಹ್ಮಚಾರಿ, ಗೃಹಸ್ಥ 2 ಆಶ್ರಮಗಳನ್ನ ಪಾಲನೆ ಮಾಡ್ತಾನೆ. ಶೂದ್ರ ಬರೀ ಗೃಹಸ್ಥಾಶ್ರಮ ಒಂದೇ ಪಾಲನೆ ಮಾಡ್ತಾನೆ. ಅವನ ಸಣ್ಣ ವಯಸ್ಸಿನಲ್ಲಿ ಅವನಿಗೆ ಆ ವೈರಾಗ್ಯದ ಭಾವನೆ ಬರೋದೇ ಇಲ್ಲ. ವೈರಾಗ್ಯ, ತ್ಯಾಗ, ಸಂಸಾರ ತ್ಯಾಗ ಮಾಡ್ಬೇಕು ಅನ್ನೋ ಭಾವನೆ ಶೂದ್ರನಿಗೆ ಬರಲ್ಲ ಸಣ್ಣ ವಯಸ್ಸಿನಿಂದ, ಯಾಕಂದ್ರೆ ಆ ಜನ್ಮ ಆ ತರ ಇರುತ್ತೆ. ಇವತ್ತು ಕಲಿಯುಗದಲ್ಲಿ ಆಧ್ಯಾತ್ಮಿಕ ಪ್ರಚಾರ ಇಲ್ಲದೆ ಇರೋ ಕಾರಣದಿಂದ, ಕೃಷ್ಣ ಭಾವನಾಮೃತ ಪ್ರಚಾರ ಇಲ್ಲದೆ ಇರೋ ಕಾರಣದಿಂದ, ಸಣ್ಣ ವಯಸ್ಸಿನಿಂದ ಕೊನೆ ಸಾಯೋವರೆಗೂ ಯಾರಿಗೂ ವೈರಾಗ್ಯದ ಭಾವನಾ, ತ್ಯಾಗದ ಭಾವನೆ ಬರೋದೇ ಇಲ್ಲ. ಎಲ್ಲರಿಗೂ ಸಂಸಾರದ ಆಸಕ್ತಿ ಅನ್ನೋದು ಒಂದೇ ಬರುತ್ತೆ ಹೊರತು ಅದ್ಬಿಟ್ಟು ಬೇರೆ ಏನ್ ಬರಲ್ಲ. ಅದು ಪರಿಸ್ಥಿತಿ ಕಲಿಯುಗದಲ್ಲಿ ಆಗಿದೆ. ಅದಕ್ಕೆ ಪ್ರಭುಪಾದ್ರ ಏನ್ ಹೇಳಿದ್ದಾರೆ ಅಂದ್ರೆ, 4 ವರ್ಣಗಳು, 4 ಆಶ್ರಮಗಳು ಇರುವಂತ ವ್ಯವಸ್ಥೆಗಳನ್ನ ಪುನರ್ ಸೃಷ್ಟಿ ಮಾಡ್ಲೇಬೇಕು. ಅದಾದ್ರೆ ಏನಾಗತ್ತೆ, ಅದಾದ್ರೆ ಸಮಾಜ ವ್ಯವಸ್ಥೆಯಲ್ಲಿ ಒಂದು ತ್ಯಾಗ, ವೈರಾಗ್ಯ ಅನ್ನೋ ಭಾವನೆ ಬರುತ್ತೆ. ಇಲ್ಲಾದ್ರೆ ಸ್ವಾರ್ಥ ಅನ್ನೋ ಭಾವನೆ ಇಡೀ ಜೀವನ ಪರ್ಯಂತ ಇರುತ್ತೆ. ಅದು ಯಾವ ಕಾರಣಕ್ಕೂ ಸ್ವಾರ್ಥ ಅನ್ನೋ ಭಾವನೆ ಹೋಗಲ್ಲ. ಕೆಲವೊಂದು ವಿಚಾರಗಳಿರ್ತವೆ. ನಾವು ಕೃಷ್ಣ ಭಕ್ತಿಯಲ್ಲಿ ಇದ್ದಾಗ ಕೆಲವೊಂದು ಭಗವಂತನ ಸೇವೆಗೆ ಏನಾದ್ರು ಪ್ರಯತ್ನ ಮಾಡ್ಬೇಕಂತಿದ್ವಿ ಅನ್ನೋ ಅಷ್ಟರಲ್ಲಿ ಒಂದು ತರ್ಕ ಜನ ಏನ್ ಹೇಳ್ತಾರೆ, ನೀವು ಎರಡೂ ಜೊತೆಗೆ ಯಾಕೆ ಮಾಡ್ಬಾರ್ದು? ಇಲ್ಲಿ ಒಂದ್ ಕಡೆ ಭಗವಂತನ ಸೇವೆ ಮಾಡ್ಬೇಕು, ಇನ್ನೊಂದ್ ಕಡೆ ನೀವು ದುಡ್ಡು ಗಳಿಸುವಂತ ಕೆಲಸ ಮಾಡ್ಬೇಕು ಅಂತ. ನೋಡಿ, ಆರಂಭಿಕ ಸ್ತರದಲ್ಲಿ ಭಕ್ತರ ಪ್ರಚಾರ ಮಾಡ್ತಾ ಇದ್ದಾಗ ಇದು ಪರವಾಗಿಲ್ಲ. ಆರಂಭಿಕ ಸ್ತರದಲ್ಲಿ ನಾವು ಭಕ್ತರಿಗೆ ಪ್ರಚಾರ ಮಾಡ್ಬೋದು. ಏನಂತೆ, ಕೃಷ್ಣ ಭಾವನಾಮೃತದಲ್ಲಿ ನೀವು ಏನ್ ಮಾಡಿದ್ರು ಅದ್ರ ಜೊತೆಗೆ ಹರೇ ಕೃಷ್ಣ ಮಾಡ್ಬೋದು, ಏನ್ ಸಮಸ್ಯೆ ಇಲ್ಲ ಅಂತ. ಯಾಕಂದ್ರೆ ಆರಂಭದಲ್ಲಿ ಜನರ ಮನಸ್ಸಲ್ಲಿ ಏನಿರುತ್ತೆ, ಇವ್ರು ಬಹಳಷ್ಟು ನಿಯಮಗಳನ್ನ ಹೇಳ್ಬಿಟ್ಟು ನಮಗೆ ನಮ್ಮ ಸಂಸಾರ ಕೆಲಸಗಳು ಆಗ್ಲಿಲ್ಲ ಅಂತಂದ್ರೆ ಏನ್ ಮಾಡೋದು, ಅದಕ್ಕೆ ಈ ದೇವಸ್ಥಾನಕ್ಕೆ ಬರೋದೇ ಬೇಡಪ್ಪ ಅನ್ನುವಂತ ಭಾವನೆ ಇರುತ್ತೆ. ಆ ಭಾವನೆಯಿಂದ ಜನರನ್ನ ಹೊರಗಡೆ ತಗೊಂಡ್ಬರ್ಬೇಕು. ಆ ಭಾವನೆಯಿಂದ ಹೊರಗಡೆ ತಗೊಂಡ್ಬರ್ಲಿಕ್ಕೆ ನಾವೇನ್ ಹೇಳ್ತೇವಿ, ಪ್ರಭು ನಿಮ್ದು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಎಷ್ಟೆಲ್ಲಾ ಕೆಲಸ ಮಾಡ್ತೀರಾ, ಮಧ್ಯದಲ್ಲಿ ಒಂದ್ ಮಾಲೆ ಜಪ ಮಾಡಿ ಅಂತ. ಹೌದಲ್ವಾ? ಈ ತರ ಪ್ರಚಾರ ಮಾಡ್ತೇವಲ್ಲ ನಾವು. ಒಂದು ಮಾಲೆ ಜಪ, ಬೆಳಿಗ್ಗೆ ಹೊತ್ತು ಸ್ನಾನ ಮಾಡಿ ಕೂತ್ಕೊಂಡು ಒಂದ್ ಮಾಲೆ ಜಪ ಮಾಡೋದು ಏನ್ ಕಷ್ಟ ಆಗುತ್ತೆ? ಸಾಯಂಕಾಲ ಆಫೀಸಿಂದ ಬರ್ತೀರಾ, ಎಲ್ಲ ಊಟ ಮಾಡ್ತೀರಾ, ಎಲ್ಲ ಆಗುತ್ತೆ, ಒಂದು ಮಾಲೆ ಜಪ ಮಾಡ್ಕೊಂಡು ಮಲ್ಕೊಂಡ್ಬಿಡಿ, ಏನ್ ಕಷ್ಟ ಆಗುತ್ತೆ? ಆದ್ರೆ ಈಗ ನಿಮ್ಗೆಲ್ಲರಿಗೂ ಹತ್ರ ಹೇಳಕ್ಕಾಗತ್ತಾ? ನೀವು 8 ಮಾಲೆ ಮಾಡ್ತಾ ಇದ್ದೀರಾ, 12 ಮಾಲೆ ಮಾಡ್ತಿದ್ದೀರಾ, ಕೆಲವೊಂದ್ ಜನ 16 ಮಾಲೆ ಮಾಡ್ತಿದ್ದೀರಾ. ನಿಮ್ಗೆಲ್ಲರಿಗೂ ಪ್ರಭುಜಿ ನೀವು ಬೆಳಿಗ್ಗೆ ಪ್ರಭುಜಿ ಹೇಳಿದ್ರು 1 ಮಾಲೆ ಬೆಳಿಗ್ಗೆ 1 ಮಾಲೆ ಸಾಯಂಕಾಲ ಮಾಡಿದ್ರೆ ಸಾಕು ಅಂತ, ಅದಕ್ಕೆ ಅದನ್ನ ತಗೊಂಡು ನಾವು ಕೂಡ ಈಗ 16 ಮಾಲೆಯನ್ನು ಬಿಟ್ಬಿಟ್ಟು ಬೆಳಿಗ್ಗೆ 1 ಸಾಯಂಕಾಲ 1 ಮಾಲೆ ಮಾಡ್ತೀವಿ ಅಂತ ಹೇಳಿದ್ರೆ ಆಗತ್ತಾ? ಇಲ್ಲ. ಇವಾಗ ಒಂದು ಉನ್ನತಿ ಬಂದಿದೆ, ಒಂದು ವಿಶ್ವಾಸ ಬಂದಿದೆ, ಹರೇ ಕೃಷ್ಣ ಮಂತ್ರನ್ನು ಜಪ ಮಾಡ್ಬೋದು ನಾವು ಅಂತ. 16 ಮಾಲೆ ಸ್ತರದಲ್ಲಿ ಬರ್ಬೋದು. ಅದಕ್ಕೆ ಎಲ್ಲರೂ ಭಕ್ತರು ಗಂಭೀರವಾಗಿ 8 ಮಾಲೆ ಆಗ್ಲಿ 16 ಮಾಲೆ ಆಗ್ಲಿ ಸೀರಿಯಸ್ ಆಗಿ ಮಾಡ್ತಾ ಇದ್ದಾರೆ. ಹೌದಲ್ವಾ?
ಅದೇ ತರ ನಾವು ಆರಂಭಿಕ ಸ್ತರದಲ್ಲಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಹೌದು ದೃಢವಾದ ವರ್ಣಾಶ್ರಮ ನಿಯಮಗಳು, ವೈರಾಗ್ಯ, ಸನ್ಯಾಸ ಕಷ್ಟ ಆಗ್ತಾ ಇದೆ. ಅದಕ್ಕೆ ಏನ್ ದಾರಿ ತೋರಿಸ್ಬೇಕು, ಅದು ಭಾಗವತ ಧರ್ಮ ಇವಾಗ ದಾರಿ ತೋರಿಸ್ತಾ ಇದೆ. ಆದ್ರೆ ಹಾಗಂತೆ ಇವರು ವರ್ಣಾಶ್ರಮ ನಿಯಮಗಳನ್ನೇ ಪಾಲನೆ ಮಾಡಬಾರ್ದು, ವರ್ಣಾಶ್ರಮವನ್ನು ಪೂರ್ತಿ ತ್ಯಾಗ ಮಾಡ್ಬೇಕು ಅಂತ ಅಲ್ಲ. ಈ 4 ವರ್ಣಗಳು, 4 ಆಶ್ರಮಗಳು ಮನುಷ್ಯ ಸಮಾಜದಲ್ಲಿ ಅತಿ ಅವಶ್ಯಕವಾಗಿದೆ. ಆ ಸಮಾಜದಲ್ಲಿ ಆತರ ವರ್ಣಗಳು, ಆಶ್ರಮಗಳು ವಿಭಾಜನೆ ಇರ್ಲಿಲ್ಲ ಅಂದ್ರೆ ಭಕ್ತಿ ತುಂಬಾ ಕಷ್ಟ ಆಗುತ್ತೆ. ಯಾಕೆ ಭಕ್ತಿ ಕಷ್ಟ ಆಗುತ್ತೆ? ತುಂಬಾ ಸರಳ. ಈಗ ಒಂದು ಉದಾಹರಣೆ ಕೊಡ್ತೇನೆ. ನಮ್ಮ ಸಂಸ್ಥೆಯಲ್ಲಿ ಪಾಶ್ಚಾತ್ಯ ದೇಶದಲ್ಲೂ ಕೂಡ ಪ್ರಚಾರ ಆಗುತ್ತೆ, ಭಾರತ ದೇಶದಲ್ಲೂ ಕೂಡ ಪ್ರಚಾರ ಆಗುತ್ತೆ, ಎಲ್ಲ ತರದ ಜನರು ಭಕ್ತರಾಗ್ತಾರೆ. ಇವಾಗ ನಾವು ಹೊಸ ಜನರಿಗೆ ಪ್ರಚಾರ ಮಾಡ್ತಾ ಇದ್ದಾಗ ನಾವು ನೋಡಿ, ಜೀವಿತದಲ್ಲಿ ಈ ತರ ಕಷ್ಟ ಇದೆ, ವೈಜ್ಞಾನಿಕರು ಈ ತರ ಹೇಳ್ತಾ ಇದ್ದಾರೆ, ಏನಂತೆ ಶರೀರ ನಾಶ ಆದ್ಮೇಲೆ ಎಲ್ಲ ಮುಗೀತು ಅಂತ. ಆದ್ರೆ ಈ ತರದ ಆಸೆಗಳು ಯಾಕಿದೆ? ಯಾಕಂದ್ರೆ ಈ ಒಂದು ಶರೀರದಲ್ಲಿ ಆತ್ಮ ಇರುತ್ತೆ. ಇಷ್ಟ ಹೇಳಿದ್ರೆ ಸಾಕು, ಭಾರತದ ಜನರು ಒಪ್ಕೊಂಡ್ಬಿಡ್ತಾರೆ, ಓ ಹೌದು ಆತ್ಮ ಇದೆ, ಅವ್ರಿಗಿನ್ನು ಜಾಸ್ತಿ ತಗೋಬೇಡ. ವಿದೇಶದಲ್ಲಿ ಇದೇ ಪ್ರಚಾರ ಮಾಡೋದು ತುಂಬಾ ಕಷ್ಟ ಇದೆ. ಅವರಿಗೆ ತುಂಬಾ ಒಂದೊಂದು ಸಣ್ಣ ಸಣ್ಣ ವಿಷಯಗಳನ್ನ ತಿಳಿಸಲ್ಬೇಕು. ಯಾಕಂದ್ರೆ ಆ ತರದ ಆತ್ಮ ಪರಮಾತ್ಮ ಜ್ಞಾನದ ಸಂಸ್ಕೃತಿ ಸಂಸ್ಕಾರ ಆ ದೇಶದಲ್ಲಿ ಇಲ್ಲ. ಈಗ ಕೃಷ್ಣ ಭಕ್ತಿಯನ್ನು ಮಾಡ್ತಾ ಮಾಡ್ತಾ ಕೆಲವೊಂದು ಜನರು ಕೃಷ್ಣ ಭಕ್ತಿ ಮಾರ್ಗವನ್ನು ಬಿಟ್ಟು ಹೋಗ್ಬಿಡ್ತಾರೆ. ಈಗ ನಮ್ಮ ದೇಶದ ಜನರು ಕೃಷ್ಣ ಭಕ್ತಿ ಮಾರ್ಗವನ್ನು ಬಿಟ್ಟು ಹೋದ್ರೆ ಏನ್ ಮಾಡ್ತಾರೆ? ಏನು ವಿಶೇಷ ಇಲ್ಲ, ತಮ್ಮ ಸಂಸಾರವನ್ನು ನಡ್ಸ್ಕೊಂಡು ಹೋಗ್ತಾರೆ. ಅವ್ರದ್ದು ಒಂದು ಮದುವೆ ಆಗಿರುತ್ತೆ, ಪರಿವಾರ, ಮಕ್ಳು ಇರ್ತಾರೆ, ಆ ಜೀವನವನ್ನು ನಡ್ಸ್ಕೊಂಡು ಹೋಗ್ತಾರೆ. ಹೊರತು ದೇವಸ್ಥಾನಕ್ಕೆ ಬರೋದು ಒಂದ್ ಸ್ವಲ್ಪ ಕಡಿಮೆ ಆಗುತ್ತೆ, ಜಪ ಮಾಡೋದು ಸ್ವಲ್ಪ ನಿಂತು ಹೋಗುತ್ತೆ, ಆ ತರ ಇರುತ್ತೆ. ಆದ್ರೆ ಪಾಶ್ಚಾತ್ಯ ದೇಶದಲ್ಲಿ ಯಾರು ಈ ಭಕ್ತಿ ಮಾರ್ಗವನ್ನು ಬಿಟ್ಟು ಹೋಗಿದ್ದಾರೆ, ಅವ್ರ ಪತನ ತುಂಬಾ ಗಂಭೀರವಾಗಿ ಆಗಿದೆ. ಅಂದ್ರೆ ಅವರು ಮಾಂಸ ಭಕ್ಷಣೆಗೋಸ್ಕರ ಹೋಗ್ತಾರೆ, ಅಥವಾ ಅನೈತಿಕ ಸಂಬಂಧವನ್ನು ಇಟ್ಕೊಳ್ತಾರೆ, ಈ ತರ. ಯಾಕಂದ್ರೆ ಅಲ್ಲಿ ಆ ಸಂಸ್ಕೃತಿ ಸಂಸ್ಕಾರ ಇಲ್ಲ. ಅದಕ್ಕೆ ಕೃಷ್ಣ ಭಕ್ತಿಯಲ್ಲಿ ತುಂಬಾ ಕಷ್ಟ ಆಗ್ತದೆ, ಸರಳವಾಗಲ್ಲ. ಕೃಷ್ಣ ಭಕ್ತಿಯಲ್ಲೇ ಕಷ್ಟ ಆಗುತ್ತೆ. ಎಲ್ಲಿ ಆ ಸಂಸ್ಕೃತಿ ಸಂಸ್ಕಾರ ಇರುತ್ತೆ ಅಲ್ಲಿ ಕೃಷ್ಣ ಭಕ್ತಿ ಸುಲಭವಾಗಿ ಆಗುತ್ತೆ. ಅದಕ್ಕೆ ಈ ವರ್ಣಾಶ್ರಮ ಸಂಸ್ಕೃತಿ ವೇದ ಆಧಾರಿತವಾಗಿ ಏನಿದೆ ಅದು ಎಲ್ಲ ಕಡೆ ಸ್ಥಾಪನೆ ಮಾಡೋದು ಅತಿ ಅವಶ್ಯಕವಾಗಿದೆ. ಅಂದ್ರೆ 10,000 ವರ್ಷ ತನಕ ಕೃಷ್ಣ ಭಕ್ತಿ ತುಂಬಾ ದೃಢವಾಗಿರುತ್ತೆ. ಇಲ್ಲಾದ್ರೆ ಏನಾಗುತ್ತೆ, ಕಾಲಕ್ರಮೇಣ ಕೃಷ್ಣ ಭಕ್ತಿ ಕಡಿಮೆ ಆಗುತ್ತೆ, ಸಹಜೀಯ ಭಾವ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಇದೆಲ್ಲಕ್ಕೋಸ್ಕರ ಈ ತರದ್ದು ವ್ಯವಸ್ಥೆ ಅತಿ ಅವಶ್ಯಕವಾಗಿದೆ. ಇಲ್ಲಿ ಭಾಗವತ ಧರ್ಮ ಅಂದ್ರೆ ಏನು? ಶುದ್ಧ ಕೃಷ್ಣ ಚೇತನೆ ಅಂದ್ರೆ ಭಾಗವತ್ ಧರ್ಮ. ಈ ಶುದ್ಧ ಕೃಷ್ಣ ಚೇತನೆ ಇರುವಂತ ಭಾಗವತ್ ಧರ್ಮ ಏನಿದೆ, ಎಲ್ಲಿ ತನಕ ನಿಮ್ಗೆ ವರ್ಣ ವ್ಯವಸ್ಥೆ ಇರಲ್ಲ, ಆಶ್ರಮ ವ್ಯವಸ್ಥೆ ಇರಲ್ಲ, ಅಲ್ಲಿ ತನಕ ಇದಾಗೋದು ಕಷ್ಟ. ಯಾಕಂದ್ರೆ ಜನರಲ್ಲಿ ವೈರಾಗ್ಯ ಭಾವನೆ ಬರಲ್ಲ. ಜನರಲ್ಲಿ ಸಂಸಾರವನ್ನು ತ್ಯಾಗ ಮಾಡಿ ಕೊನೆಗೆ ಭಗವಂತನ ಸೇವೆಯಲ್ಲಿ ನಮ್ಮ ಜೀವನವನ್ನು ಸಮರ್ಪಣೆ ಮಾಡ್ಬೇಕು ಅನ್ನೋ ಭಾವನೆ ಯಾವ ಕಾರಣಕ್ಕೂ ಬರಲ್ಲ. ಅದಕ್ಕೋಸ್ಕರ ಈ ವ್ಯವಸ್ಥೆ ಅತಿ ಅವಶ್ಯಕವಾಗಿದೆ ಅಂತ ಇಲ್ಲಿ ನಾವು ತಿಳ್ಕೊಬಹುದು. ಹರೇ ಕೃಷ್ಣ. ಇದೆಲ್ಲ ಶಾಸ್ತ್ರದ ಸಾರ. ಇವಾಗ ಈ ಮುಂದೆ ಭಾಗವತ ಏನ್ ಚರ್ಚೆ ಆಗೋದಿದೆ, ಈ ಶಾಸ್ತ್ರದ ಸಾರ ಅರ್ಥ ಮಾಡ್ಕೊಳ್ಳಿಕ್ಕೆ ಈ ಹಿನ್ನೆಲೆ ಅರ್ಥ ಮಾಡ್ಕೊಳ್ಳೋದು ಅತಿ ಅವಶ್ಯಕ. ಏನಾದ್ರೂ ಪ್ರಶ್ನೆಗಳಿದೆಯಾ? ಕೇಳಿ. ಹರೇ ಕೃಷ್ಣ ಪ್ರಭುಜಿ. ಹೌದು. ಇಲ್ಲಿ ನಾವೀಗ ವರ್ಣಾಶ್ರಮ ಧರ್ಮ ಈಗ ಸರಿಯಾಗಿ ಪಾಲನೆ ಆಗ್ತಾ ಇಲ್ಲ. ಅವ್ರು ಹೇಳ್ತಾರೆ 25 ವರ್ಷ ಬ್ರಹ್ಮಚರ್ಯ, ಆಮೇಲೆ 25 ವರ್ಷ ಗೃಹಸ್ಥ, ಮತ್ತೆ ಇನ್ನೆರಡು 25 ವರ್ಷ ಇರ್ಬೇಕು ಅಂತ ಹೇಳ್ತಾರೆ ವಾನಪ್ರಸ್ಥ ಮತ್ತೆ ಸನ್ಯಾಸದಲ್ಲಿ. ಈಗ ನಮ್ದು ಇದ್ರಲ್ಲಿ ಹೆಂಗ್ ಬಂದ್ಬಿಟ್ಟಿದೆ ಅಂತ ಹೇಳಿದ್ರೆ, ಬ್ರಹ್ಮಚರ್ಯ ಆಗಿ ಅವನು ಗೃಹಸ್ಥಕ್ಕೆ ಹೋಗೋದ್ರೊಳಗೆ 35-40 ವರ್ಷದವರೆಗೂ ಇದೇ ತರ ಇರ್ತಾರೆ, ಆಮೇಲೆ ಹೋಗ್ತಾರೆ. ಹಂಗಾಗಿ ಅವ್ರಿಗೆ ಜವಾಬ್ದಾರಿನೇ ಮುಗ್ದಿರಲ್ಲ. ಹಂಗಿದ್ದಾಗ ಅವರು ಮುಂದಿನ 2 ಆಶ್ರಮಕ್ಕೆ ಹೋಗೋದಕ್ಕೆ ಸಾಧ್ಯನೇ ಆಗಂಗಿಲ್ಲ ಈ ಜೀವಿತಾವಧಿಯಲ್ಲಿ. ಇದಕ್ಕೆ ಏನ್ ಮಾಡ್ಬೋದು ಪ್ರಭುಜಿ? ನಿಜ. ನೀವು ನಿಜ ಹೇಳ್ಬೇಕಂದ್ರೆ ಬ್ರಹ್ಮಚರ್ಯ ಆಶ್ರಮ ಇಲ್ಲ ಮಾತಾಜಿ. ಯಾಕಂದ್ರೆ ಬ್ರಹ್ಮಚಾರಿ ಆಶ್ರಮದಲ್ಲಿ ಬ್ರಹ್ಮಚಾರಿ ಗುರುಕುಲ ವಸಂತ ಗುರು ಹಿತಂ ಆಚರಣ ದಾಸವಾನ್ ನೀಚ ಗುರು ಸುದೃಢ ಸೌರಗಂ. ಅವನು ಗುರು ಆಶ್ರಮದಲ್ಲಿದ್ದು ಬ್ರಹ್ಮಚಾರ್ಯ ನಿಯಮಗಳನ್ನ ಪಾಲನೆ ಮಾಡ್ಬೇಕು, ಇಂದ್ರಿಯ ಸಂಯಮನೆ ಮಾಡಿ ಒಂದ್ 16-17 ವರ್ಷ ಆದ್ಮೇಲೆ ಗುರುಕುಲದಿಂದ ಹೊರಗಡೆ ಬಂದ್ಮೇಲೆ ಒಂದ್ 25 ವರ್ಷ ಒಳಗಡೆ ಒಂದ್ ಮದ್ವೆ ಆಗ್ಬಿಡ್ಬೇಕು. ಈ ತರ ವ್ಯವಸ್ಥೆ ಪುರಾತನ ಕಾಲದಲ್ಲಿ ಇತ್ತು. ಅದಕ್ಕೆ ಇವಾಗ ವರ್ಣಾಶ್ರಮ ವ್ಯವಸ್ಥೆ ಪುನರ್ ಸ್ಥಾಪನೆ ಮಾಡ್ಲಿಕ್ಕೆ ನಮ್ಮ ದೇವಸ್ಥಾನಗಳಲ್ಲಿ ಬ್ರಹ್ಮಚಾರಿ ಆಶ್ರಮ ಅಂತ ಸ್ಥಾಪನೆ ಮಾಡಿದ್ವಿ. ಆ ಬ್ರಹ್ಮಚಾರಿ ಆಶ್ರಮದಲ್ಲಿ ಪ್ರತಿಯೊಬ್ಬ ಯುವಕರು ಒಂದು ಬ್ರಹ್ಮಚಾರ್ಯ ತರಬೇತಿಯನ್ನು ಪಡ್ಕೋಬೇಕು. ಬ್ರಹ್ಮಚಾರ್ಯ ತರಬೇತಿ ಪಡ್ಕೊಂಡ ಮೇಲೆ ಅವ್ರು ಬ್ರಹ್ಮಚಾರಿಯಾಗಿ ಆಜೀವನ ಪರ್ಯಂತ ಇರ್ತಾರ,
ಅಥವಾ ಮದುವೆ ಆಗ್ತಾರೆ. ಎರಡೂ ವಿಕಲ್ಪಗಳು ಅವ್ರಿಗೆ ಕೊಟ್ಟಿದ್ದೇವೆ. ಅದಕ್ಕೆ ಇಸ್ಕಾನ್ ಸಂಸ್ಥೆ ಬ್ರಹ್ಮಚಾರಿ ಆಶ್ರಮ ಶುರು ಮಾಡಿದ್ದು ಅದೇ ಉದ್ದೇಶದಿಂದ. ಏನಂತೆ ಎಲ್ಲರಿಗೂ ಆ ಬ್ರಹ್ಮಚಾರ್ಯದ್ದು ಟ್ರೈನಿಂಗ್ ಸಿಗ್ಲಿ ಅಂತ. ಆಮೇಲೆ ಇದಾದ್ಮೇಲೆ ಬೇಗ ನಿರ್ಧಾರ ಆಗ್ಬಿಡ್ಬೇಕು. 25 ವರ್ಷದ ಒಳಗಡೆ ಮದುವೆ ಆಗ್ತಾರೋ ಇಲ್ಲೋ ಅನ್ನೋದು ಫಿಕ್ಸ್ ಆಗ್ಬಿಡ್ಬೇಕು. ತುಂಬಾ ಲೇಟ್ ಮಾಡಬಾರ್ದು. ಇವಾಗ ಏನಾಗ್ತಾ ಇದೆ ಅಂದ್ರೆ ಮಕ್ಕಳು ಸೆಟಲ್ ಆಗ್ಲಿಕ್ಕೆ ಒಂದು 30-32 ವರ್ಷ 33 ವರ್ಷ ತಗೊಳ್ತಾರೆ. ಅದಾದ್ಮೇಲೆ ಸೆಟ್ಲ್ ಆದ್ಮೇಲೆ ಮದ್ವೆದ್ ಯೋಚನೆ ಮಾಡ್ತಾರೆ. ಮದ್ವೆ 1-2 ವರ್ಷ ಆದ್ಮೇಲೆ ಒಂದು 3-4 ವರ್ಷ ಫ್ಯಾಮಿಲಿ 40 ವರ್ಷದ ಮೇಲೆ ಇದೇನು ಎಲ್ಲಾರು ತಲೆ ಮೇಲೆ ಕುತ್ಕೊಂಡಿರ್ತಾರೆ. ಆವಾಗ ಮಗು ಮಾಡ್ಕೋಬೇಕು ಅನ್ನೋ ಟೆನ್ಷನ್ ಅಲ್ಲಿ ಎಷ್ಟೋ ಕಷ್ಟಪಟ್ಟು ಮಕ್ಕಳನ್ನ ಮಾಡ್ಕೋತಾರೆ. ಆ ತರ ಪರಿಸ್ಥಿತಿಯಾಗಿ ಇಡೀ ವರ್ಣಾಶ್ರಮ ವ್ಯವಸ್ಥೆ ಪೂರ್ತಿ ಧ್ವಂಸವಾಗಿಬಿಟ್ಟಿದೆ ಇವತ್ತು. ಆದ್ರೆ ನನ್ ಪ್ರಕಾರ ಇದ್ರ ಮೂಲ ಕಾರಣ ಏನಂದ್ರೆ ಯಾಕೆ ಜನರು ಬೇಗ ಸೆಟ್ಲ್ ಆಗ್ತಾ ಇದ್ದಾರೆ. ಹಿಂದಿನ ಕಾಲದಲ್ಲಿ ಜನರು ಒಂದು 16-18 ವರ್ಷಕ್ಕೆ ಸೆಟ್ಲ್ ಆಗ್ಬಿಡ್ತಾರೆ. ಯಾಕಂದ್ರೆ ಅವ್ರು ಏನ್ ಉದ್ಯೋಗ ಮಾಡ್ಬೇಕು ಅನ್ನೋದು ಫಿಕ್ಸ್ ಇರ್ತದೆ. ಈಗ ಒಬ್ಬ ರೈತ ಇದ್ದಾನೆ, ಅವನು ರೈತನ ಅಪ್ಪನ ಜೊತೆಗೆ ಮಗ ಹೋಗಿ 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 17-18 ವರ್ಷದವರೆಗೆ ಎಲ್ಲಾ ಕಲ್ತು ಬಿಡ್ತಾನೆ. ಅದನ್ನೇ ಅಪ್ಪನ ಕಾರ್ಯಗಳನ್ನ ಮುಂದೆ ಮಾಡ್ತಾ ಹೋಗ್ಬೇಕು ಅಂತ ಅವನಿಗೆ 18 ವರ್ಷಕ್ಕೆ ಗೊತ್ತಾಗ್ಬಿಡುತ್ತೆ. ಅವಾಗ ಸೆಟ್ಲ್ ಆಗ್ಬಿಡ್ತಾನೆ. ಒಬ್ಬ ಕೂದ್ಲ ಕಟ್ ಮಾಡುವಂತ ಕ್ಷೌರಿಕನ ಮಗನಿಗೆ ಗೊತ್ತಿರುತ್ತೆ ನಮ್ಮ ಅಪ್ಪನ ಜೋಡಿ ಹೋಗಿ ಕ್ಷೌರಿಕ ಕೆಲಸ ಮಾಡ್ಬೇಕು ಅಂತ. 17-18 ವರ್ಷದಲ್ಲಿ ಅವ್ನು ಎಲ್ಲಾ ಕಲ್ತ್ಬಿಟ್ಟಿರ್ತಾನೆ. ಅದೇ ಮಾಡ್ತಾ ಹೋಗ್ಬೇಕು ಅಂತ ಫಿಕ್ಸ್ ಇರುತ್ತೆ ಅವನಿಗೆ. ಬ್ರಾಹ್ಮಣನ ಮಗನಿಗೂ ಫಿಕ್ಸ್ ಇರುತ್ತೆ. ಇವಾಗ ಈ ತರ ಕರಿಯರ್ ಬಗ್ಗೆ ಚಿಂತೆ ಯಾರಿಗೂ ಇರ್ಲೇ ಇಲ್ಲ. ವರ್ಣಾಶ್ರಮ ವ್ಯವಸ್ಥೆ ಇಷ್ಟು ಸುಂದರವಾಗಿತ್ತು. ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ಯಾರಿಗೂ ಕರಿಯರ್ ಚಿಂತೆ ಇರ್ಲೇ ಇಲ್ಲ. ಯಾಕಂದ್ರೆ ಕರಿಯರ್ ಮೊದ್ಲಿನ ಫಿಕ್ಸ್ ಆಗ್ಬಿಡುತ್ತೆ. ಇವಾಗ ಏನಾಗ್ತಿದೆ, ಎಲ್ಲರಿಗೂ ಶಿಕ್ಷಣ ಕೊಡ್ಬೇಕು. ಸರ್ವ ಶಿಕ್ಷಣ ಅಭಿಯಾನದಿಂದ ಪರಿಣಾಮ ಏನಾಗ್ತಾ ಇದೆ ಅಂದ್ರೆ ಯಾರ್ದು ಕರಿಯರ್ ಫಿಕ್ಸ್ ಇಲ್ಲ. 22 ವರ್ಷ 23 ವರ್ಷ 24 ವರ್ಷ ಒಂದು MBA ಗ್ರಾಜುಯೇಷನ್ ಆಗೋ ತನಕ 24 ವರ್ಷ ಆಗುತ್ತೆ. ಅದಾದ್ಮೇಲೆ ಮುಂದೆ ಜಾಬ್ ಹುಡುಕ್ತಾರೆ. ಎಷ್ಟೆಷ್ಟು ಜಾಬ್ಗಳನ್ನ ಚೇಂಜ್ ಮಾಡ್ತಾರೆ, ಲೈನ್ಗಳನ್ನ ಚೇಂಜ್ ಮಾಡ್ತಾರೆ. ಇದರಿಂದ ಜೀವನದಲ್ಲಿ ಸೆಟ್ಲ್ ಯಾವತ್ತೂ ಆಗಲ್ಲ. ಈ ಪರಿಸ್ಥಿತಿ ಇವತ್ತಿನ ಕಾಲದಲ್ಲಿ ಆಧುನಿಕ ಶಿಕ್ಷಣ ಮುಖಾಂತರ ಆಗಿದೆ. ಯಾಕಂದ್ರೆ ಕಾರ್ಖಾನೆಗಳಿಗೆ ಏನ್ ಬೇಕಾಗಿದೆ, ಈ ಶಿಕ್ಷಣ ಮುಖಾಂತರ ತರಬೇತಿ ಹೊಂದಿರೋರು ನಮ್ಮ ಫ್ಯಾಕ್ಟರಿಯಲ್ಲಿ ಕೂಲಿ ತರ ದುಡಿಬೇಕು, ಅಷ್ಟೇ ಅವ್ರ ಲಕ್ಷ್ಯ. ಅದಕ್ಕೆ ಅವರು ಈ ಸರ್ವ ಶಿಕ್ಷಣ ಅಭಿಯಾನವನ್ನು ತುಂಬಾ ಜೋರಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಎಲ್ಲಿವರೆಗೆ ಒಂದು ಹೊಸ ಗುರುಕುಲ ಶಿಕ್ಷಣ ವ್ಯವಸ್ಥೆ ಸ್ಥಾಪನೆ ಮಾಡಲ್ಲ, ಅಲ್ಲಿವರೆಗೆ ಈ ಸಮಸ್ಯೆ ಪರಿಹಾರ ಯಾವ ಕಾರಣಕ್ಕೂ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಮೊದ್ಲು ಗುರುಕುಲ ಶಿಕ್ಷಣ ವ್ಯವಸ್ಥೆಯನ್ನು ಸರಿಯಾಗಿ ಮಾಡಿ ನಮ್ಮ ಮಕ್ಕಳಿಗೆ ಜೀವನದಲ್ಲಿ ಬೇಗ ಸೆಟ್ಲ್ ಮಾಡಿಸ್ಬೇಕು. ಅದಾದ್ಮೇಲೆ ಯಾರು ಸರಿಯಪ್ಪ ಈಗ ದೊಡ್ಡವ್ರು ಆಗ್ಬಿಟ್ಟಿದ್ದಾರೆ, ಅವರು ಈ ಗುರುಕುಲ ಶಿಕ್ಷಣದಲ್ಲಿ ಹೋಗ್ಲಿಕ್ಕೆ ಆಗ್ಲಿಲ್ಲ, ಅಂತವ್ರಿಗೋಸ್ಕರ ಕೃಷ್ಣ ಭವನಾಮೃತ ಸಂಘ ಮುಖಾಂತರ ಬ್ರಹ್ಮಚರ್ಯ ಆಶ್ರಮಗಳಿದಾವೆ. ಆ ಬ್ರಹ್ಮಚರ್ಯ ಆಶ್ರಮದಲ್ಲಿ ಒಂದು 6 ತಿಂಗಳು 1 ವರ್ಷ ಟ್ರೈನಿಂಗ್ ತಗೊಂಡು ಬೇಗ ಅವ್ರು ಮದ್ವೆ ಮಾಡಿಸ್ಬಿಟ್ರೆ ಬೇಗ ಸೆಟ್ಲ್ ಆಗ್ತಾರೆ. ಇದು ಎರಡೂ ಕಾರ್ಯಗಳು ನಮ್ಮ ಕೃಷ್ಣ ಭವನಾಮೃತ ಸಂಘದಲ್ಲಿ ಆಗ್ತಾ ಇದೆ. ಇದನ್ನ ನಾವು ಗಂಭೀರವಾಗಿ ತಗೊಂಡ್ರೆ ಈ ಸಮಸ್ಯೆ ಪರಿಹಾರ ಆಗೋದು. ಇದ್ ಬಿಟ್ರೆ ಲೌಕಿಕವಾಗಿ ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಈ ಸಮಸ್ಯೆ ಪರಿಹಾರ ಆಗ. ಮತ್ತೆ ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಈಗ ಕೃತಕವಾಗಿ ಹೊಸ ಹೊಸ ವಿಚಾರಗಳನ್ನ ಶುರು ಮಾಡ್ತಾರೆ. ಏನಂತೆ, ಸ್ತ್ರೀಯರಿಗೂ ಹೊರಗಡೆ ಕಳಿಸ್ಬೇಕು, ನಮ್ಮ ಇಂದ್ರಿಯ ಭೋಗ ಜಾಸ್ತಿ ಆಗುತ್ತೆ. ಆ ಭೋಗ ಜಾಸ್ತಿ ಆಗೋದ್ರಿಂದ ಖರ್ಚು ಜಾಸ್ತಿ ಆಗುತ್ತೆ. ಖರ್ಚು ಜಾಸ್ತಿ ಆಗೋದ್ರಿಂದ ಪತಿ ಪತ್ನಿ ಇಬ್ರು ದುಡಿಯೋಕ್ ಹೋಗ್ಬೇಕು. ಅವಾಗ ಪತಿ ಪತ್ನಿ ಇಬ್ರು ದುಡಿಯೋಕ್ ಹೋದ್ರೆ ಮಕ್ಳಿಗೆ ನೋಡ್ಕೊಳ್ಳೋರು ಯಾರು ಇರ್ತಾರೆ? ಮಕ್ಳಿಗೆ ನೋಡ್ಕೊಳ್ಳೋರು ಯಾರು ಇಲ್ಲ ಅಂದ್ಮೇಲೆ ಮಕ್ಳು ಜಾಸ್ತಿ ಬೇಡ ಅಂತಾರೆ. ಈ ತರ ಪೂರ್ತಿ ವ್ಯವಸ್ಥೆಯನ್ನೇ ಅಸ್ತವ್ಯಸ್ತ ಮಾಡ್ಬಿಡ್ತಾರೆ ಇವತ್ತಿನ ಕಾಲದಲ್ಲಿ. ಅದಕ್ಕೋಸ್ಕರ ನನಗಂತೂ ಅನ್ಸುತ್ತೆ ಇದು ಒಂದೇ ದಾರಿ ಅಂತ. ನಾವು ವರ್ಣಾಶ್ರಮ ವ್ಯವಸ್ಥೆ ಪುನರ್ಸ್ಥಾಪನೆ ಮಾಡ್ಲಿಕ್ಕೆ ಗುರುಕುಲಗಳ ಸ್ಥಾಪನೆ ಮಾಡ್ಬೇಕು, ಮತ್ತೆ ನಮ್ಮ ಆಶ್ರಮಗಳಲ್ಲಿ ಜನರಿಗೆ ಟ್ರೈನಿಂಗ್ ಕೊಡ್ಬೇಕು. ಬಿಟ್ಟು ಬೇರೆ ದಾರಿ ಇಲ್ಲ ಅಂತ. ಮತ್ತೇನಾದ್ರು ಪ್ರಶ್ನೆ ಇದೆ? ಕೇಳಿಸ್ತಾ ಇಲ್ಲ, ನೀವೇನು ಪ್ರಶ್ನೆ ಕೇಳ್ತಾ ಇದ್ರೇನೋ ಕೇಳಿಸ್ತಾ ಇಲ್ಲ. ಹರೇ ಕೃಷ್ಣ. ಹೇಳಿ. ಈ ಭಗವದ್ಗೀತೆ 3ನೇ ಅಧ್ಯಾಯದಲ್ಲಿ ಯಜ್ಞ ಕರ್ಮಗಳ ಬಗ್ಗೆ ಹೇಳಿದೆ. ಯಜ್ಞದಲ್ಲಿ ಎಲ್ಲವನ್ನ ಅರ್ಪಿಸಿ ಅದರಿಂದ ನೀವೆಲ್ಲ ಸುಖವಾಗಿರ್ತೀರಾ ಅಂತ. ಈಗ ಭಾಗವತದಲ್ಲಿ ಇದು ಮೋಕ್ಷ ಸಾಧನೆ ಹೋಗ್ಬೇಕು ಅಂತ ಹೇಳ್ತಿದ್ದೀರಿ. ಇದನ್ನ ಹೇಗೆ ಅರ್ಥ ಮಾಡ್ಕೋಬೇಕು? ಈಗ ಅಲ್ಲಿ ಕರ್ಮಕಾಂಡ ಪ್ರಶ್ನೆ ಇನ್ನೊಂದ್ಸರಿ ಹೇಳ್ತೀನಿ. ಪ್ರಶ್ನೆ ಹೇಳ್ತೀನಿ. ಭಗವದ್ಗೀತೆ 3ನೇ ಅಧ್ಯಾಯದಲ್ಲಿ ನಾವು ಚರ್ಚೆ ಮಾಡಿರೋ ಅನುಸಾರವಾಗಿ
ಯಜ್ಞ ವಿಧಿಗಳು ಕೊಟ್ಟಿದ್ದಾರೆ, ಭಗವಂತ ದೇವತೆಗಳ ಪೂಜೆಯನ್ನು ಕೊಟ್ಟಿದ್ದಾರೆ ಈ ಜಗತ್ತಿನಲ್ಲಿ ಸುಖವಾಗಿರ್ಲಿಕ್ಕೆ ಅಂತ. ಇಲ್ಲಿ ಭಾಗವತದಲ್ಲಿ ಮೋಕ್ಷ ಸಾಧನೆಗೋಸ್ಕರ ಪ್ರಯತ್ನ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇದನ್ನ ಹೇಗೆ ಅರ್ಥ ಮಾಡ್ಬೇಕು? ತುಂಬಾ ಒಳ್ಳೆ ಪ್ರಶ್ನೆ. ಇದನ್ನ ಹೇಗೆ ತಿಳ್ಕೊಬೇಕಂದ್ರೆ, ಸಾಮಾನ್ಯ ಜನರಿಗೋಸ್ಕರ ಹೇಗೆ ಈ ಜಗತ್ತಿನಲ್ಲಿ ಸುಖವಾಗಿರ್ತಾರೆ. ಇವತ್ತು ಏನಾಗ್ತಾ ಇದೆ, ಜನರು ಇಲ್ಲಿ ಸುಖವಾಗಿರ್ಲಿಕ್ಕೆ ಏನ್ ಮಾಡ್ತಾ ಇದ್ದಾರೆ, ಮಷೀನರಿಗಳನ್ನ ಉಪಯೋಗಿಸ್ತಾ ಇದ್ದಾರೆ, ಆಧುನಿಕೀಕರಣವನ್ನು ಉಪಯೋಗಿಸ್ತಾ ಇದ್ದಾರೆ. ಇದರಿಂದ ಸುಖವಾಗಿ ಯಾರು ಇರ್ತಾ ಇಲ್ಲ, ಇನ್ನು ಜಾಸ್ತಿ ಕಷ್ಟ ಪಡ್ತಾ ಇದ್ದಾರೆ. ಆದ್ರೆ ವೈದಿಕ ವ್ಯವಸ್ಥೆಯಲ್ಲಿ ಹೇಗಿರ್ತಿತ್ತು ಅಂದ್ರೆ, ಈಗ ಒಂದು ಉದಾಹರಣೆ, ಒಂದು ರೋಗ ಆಗ್ತಾ ಇದ್ರೆ ಅಂದ್ರೆ ಅವಾಗ ಮೊದ್ಲೇ ಮತ್ತಂದ್ರೆ ಒಳ್ಳೆ ಆಹಾರ ಸೇವನೆ ಮಾಡಿ ಅದನ್ನ ಕಡಿಮೆ ಮಾಡ್ತಿದ್ರು. ಇಲ್ಲಾದ್ರೆ ಆಯುರ್ವೇದ ಜಡಮೂಲಿಕೆಗಳಿಂದ ಕಡಿಮೆ ಮಾಡ್ತಾ ಇದ್ರು. ಇಲ್ಲಾದ್ರೆ ಯಾವುದೇ ಗ್ರಹಗಳನ್ನ ಶಾಂತಿ ಮಾಡಿ ಕಡಿಮೆ ಮಾಡ್ತಾ ಇದ್ರು. ಈ ತರ ಬೇರೆ ಬೇರೆ ರೀತಿಯಿಂದ ಅವರು ತಮ್ಮ ಸಮಸ್ಯೆಗಳ ನಿವಾರಣೆ ಮಾಡ್ತಾ ಇದ್ರು. ಅದಕ್ಕೋಸ್ಕರ ಕನಿಷ್ಠವಾಗಿ ಈ ಜಗತ್ತಿನಲ್ಲಾದ್ರೂ ಜನ ಸುಖವಾಗಿರ್ಲಿ, ಅದಕ್ಕೋಸ್ಕರ ವೇದಶಾಸ್ತ್ರಗಳ ಮಾರ್ಗ ಅತಿ ಅವಶ್ಯಕವಾಗಿದೆ. ಕರ್ಮ ಮಾರ್ಗ ಏನಿದೆ, ವೇದ ಮಾರ್ಗ ಏನಿದೆ, ಸಾಮಾನ್ಯ ಜನರಿಗೆ ಸುಖವಾಗಿರ್ಲಿಕ್ಕಿದೆ. ಅದನ್ನ ವೇದವನ್ನು ಆಶ್ರಯ ತಗೊಳ್ಳಿಲ್ಲ ಅಂದ್ರೆ ಅವರು ನಾಸ್ತಿಕವಾದದ ಆಶ್ರಯ ತಗೊಂಡು ಸೈಂಟಿಸ್ಟ್ಗಳ ಆಶ್ರಯ ತಗೊಳ್ತಾರೆ ಸುಖವಾಗಿರ್ಲಿಕ್ಕೆ. ಇವತ್ತಾಗಿರೋದು ಅದೇ. ಅದಕ್ಕೆ ನಮ್ಮ ಮೊದ್ಲೇ ಪ್ರಚಾರ ಏನಂದ್ರೆ, ಕನಿಷ್ಠವಾಗಿ ಭಗವದ್ಗೀತೆಯಿಂದ ಏನ್ ತಿಳ್ಕೊಳ್ಳಿ ಅಂದ್ರೆ, ಕರ್ಮದ ಆಶ್ರಯ ತಗೊಂಡು ವೇದಗಳನ್ನ ಆಶ್ರಯ ಆದ್ರೂ ತಗೊಳ್ಳಿ, ಅದರಿಂದ ಈ ಜಗತ್ತಿನಲ್ಲಿ ಸುಖವಾಗಿರ್ಬೋದು. ಅದಾದ್ಮೇಲೆ ಆ ತರದ ಮಾರ್ಗದಲ್ಲಿ ಜನ ಬಂದ್ಮೇಲೆ ಅದ್ರಲ್ಲಿ ಹೇಳುದು, ಅಪ್ಪ ಈ ಜಗತ್ತಿನಲ್ಲಿ ಸುಖ ಕೂಡ ತಾತ್ಕಾಲಿಕವಾಗಿದೆ. ಅದು ಭಾಗವತ್ ಧರ್ಮ ಅವಾಗ ಶುರು ಆಗುತ್ತೆ. ಭಾಗವತ್ ಧರ್ಮ ಏನ್ ಹೇಳುತ್ತೆ, ಈ ಜಗತ್ತಿನಲ್ಲಿ ಸುಖ ಕೂಡ ತಾತ್ಕಾಲಿಕವಾಗಿದೆ, ಮೋಕ್ಷ ಸಾಧನಕ್ಕೋಸ್ಕರ ಕೆಲಸ ಮಾಡಿ, ಮೋಕ್ಷಕ್ಕೋಸ್ಕರ ಪ್ರಯತ್ನ ಮಾಡಿ ಅಂತ ಜನರಿಗೆ ನಾವು ಪ್ರಚಾರ ಮಾಡ್ಬೇಕು. ಅದು ಮುಂದಿನ ಸೋಪಾನ, ಮುಂದಿನ ಸ್ತರದಲ್ಲಿ. ಈಗ ಯಾರು ಆ ಸ್ತರದಲ್ಲಿ ಮೋಕ್ಷ ಸೋಪಾನಕ್ಕೆ ಬರಲ್ಲ, ಕನಿಷ್ಠವಾಗಿ ವೇದಗಳನ್ನ ಅಂಗೀಕಾರ ಮಾಡಿ ಈ ಜಗತ್ತಿನಲ್ಲಿ ಸುಖವಾಗಿರಿ ಅಂತ ಆ ತರ ಹೇಳ್ಬೇಕು. ಆದ್ರೆ ಇವಾಗ ಏನಾಗ್ತಾ ಇದೆ, ಮೋಕ್ಷದ ಪ್ರಬಲತೆ ಇಷ್ಟು ಜಾಸ್ತಿ ಆಗ್ತಾ ಇದೆ. ಯಾರು ಮೋಕ್ಷದ ಸ್ತರದಲ್ಲಿ ಬರ್ತಾ ಇಲ್ಲ ಅವ್ರೆಲ್ಲರೂ ಏನ್ ಮಾಡ್ತಾ ಇದ್ದಾರೆ, ಈ ಕರ್ಮವನ್ನು ಬಿಟ್ಟು ವಿಕರ್ಮ. ಕರ್ಮದಲ್ಲಿ 3 ಭಾಗ ಇರುತ್ತೆ ಭಗವದ್ಗೀತೆಯಲ್ಲಿ ಹೇಳಿರೋ ಅನುಸಾರವಾಗಿ: ಕರ್ಮ, ಅಕರ್ಮ, ವಿಕರ್ಮ ಅಂತ. ವಿಕರ್ಮ ಅಂದ್ರೆ ಪಾಪ ಕರ್ಮ, ಕರ್ಮ ಅಂದ್ರೆ ಪುಣ್ಯ ಕರ್ಮ, ಮತ್ತೆ ಅಕರ್ಮ ಅಂದ್ರೆ ಮೋಕ್ಷ ಸಾಧನ ಕರ್ಮ ಅಥವಾ ಭಕ್ತಿ ಅನುಕೂಲ ಕರ್ಮ. ಈ ತರ 3 ಭಾಗಗಳಿರ್ತಾವೆ. ಇವತ್ತೇನಾಗ್ತಾ ಇದೆ ಅಂದ್ರೆ, ಜನರು ವಿಕರ್ಮವನ್ನು ಮಾಡ್ತಾ ಇದ್ದಾರೆ, ಸಾಮಾನ್ಯವಾಗಿ ಪಾಪ ಕರ್ಮಗಳನ್ನ ಮಾಡ್ತಾ ಇದ್ದಾರೆ. ಆ ಪಾಪ ಕರ್ಮವನ್ನು ಮಾಡ್ತಾ ಇರುವಂತ ಜನರಿಗೆ ನಾವು ಅಕರ್ಮ ಮಾಡಿಸ್ಲಿಕ್ಕೆ ಹೇಳ್ತಾರೆ. ಅಕರ್ಮ ಅಂದ್ರೆ ಏನು? ಭಕ್ತಿಯುತ ಕರ್ಮ ಅಥವಾ ಮೋಕ್ಷ ಸಾಧನ ಕರ್ಮ ಮಾಡ್ಲಿಕ್ಕೆ ಹೇಳ್ತಾ ಇದ್ದಾರೆ. ಈಗ ವಿಕರ್ಮದಿಂದ ಅಕರ್ಮಕ್ಕೆ ಬಂದ್ರು, ಅಕರ್ಮವನ್ನು ಸರಿಯಾಗಿ ಮಾಡ್ತಾ ಇಲ್ಲ, ಅವಾಗೇನಾಗ್ತಾ ಇದೆ, ಮತ್ತೆ ಪತನೆಯಾಗಿ ವಿಕರ್ಮಕ್ಕೆ ಹೋಗ್ತಾ ಇದೆ ಜನ. ಅದಕ್ಕೆ ನಾವೇನ್ ಹೇಳೋದು, ಕನಿಷ್ಠ ಕರ್ಮದ ಸ್ತರದಲ್ಲಿ ಇರ್ಲಿ, ಕನಿಷ್ಠ ವೇದ ಉಚಿತ ಕರ್ಮವಾದ್ರೂ ಮಾಡ್ಲಿ. ವೇದ ಉಚಿತ ಕರ್ಮವನ್ನು ಮಾಡಿದ ಮೇಲೆ ಕೆಲವೊಂದು ಜನರಿಗೆ ಮೇಲೆ ನಾವು ಮೋಕ್ಷ ಸಾಧನಕ್ಕೆ ಎತ್ತೋಣ, ಭಾಗವತ್ ಧರ್ಮವನ್ನು ಪ್ರಚಾರ ಮಾಡೋಣ. ಇದು ನಮ್ಮ ವರ್ಣಾಶ್ರಮ ವ್ಯವಸ್ಥೆ ಮುಖಾಂತರ ಜನರಿಗೆ ನಾವು ಈ ಸ್ತರಕ್ಕೆ ತಗೊಂಡು ಹೋಗ್ಬೇಕು ಅಂತ ಪ್ರಯತ್ನ. ಅರ್ಥ ಆಯ್ತಾ? ಮತ್ತೇನಾದ್ರು ಪ್ರಶ್ನೆ ಇದೆ? ಅಂದ್ರೆ ಅಕರ್ಮ ಮಾಡಕ್ ಆಗ್ತಾ ಇಲ್ಲ ಈ ಪರಿಸ್ಥಿತಿಯಲ್ಲಿ ಅಂತಾನೆ ಪ್ರಭು ಭಕ್ತರ ಆತರ ಹತ್ರ? ಅಲ್ಲ, ಅಕರ್ಮ ಯಾರು ಮಾಡ್ಬೋದು. ಈಗ ಹರೇ ಕೃಷ್ಣ ಮಾಡ್ತೀವಿ, ಅದು ಅಕರ್ಮದ ಕಾರ್ಯ. ಆಮೇಲೆ ಪ್ರಸಾದ ಸೇವನೆ ಮಾಡ್ತೀವಿ, ಅದು ಅಕರ್ಮದ ಕಾರ್ಯ. ನಾವು ದೇವಸ್ಥಾನಕ್ಕೆ ಬಂದು ಸೇವೆ ಮಾಡ್ತೀವಿ, ಅದೆಲ್ಲ ಅಕರ್ಮ. ಯಾಕಂದ್ರೆ ಅದೆಲ್ಲ ಮೋಕ್ಷ ಸಾಧನ ಇರುತ್ತೆ, ಅದೆಲ್ಲ ಭಕ್ತಿ ಸೇವೆ ಇರುತ್ತೆ. ಅದೇ ಅಕರ್ಮ ಎಲ್ಲರೂ ಮಾಡ್ಬೋದು. ಆದ್ರೆ ಹೊಟ್ಟೆಗೋಸ್ಕರ ಏನ್ ಮಾಡ್ತೀವಿ, ಜೀವನಗಳಲ್ಲಿ ಬದುಕ್ಲಿಕ್ಕೋಸ್ಕರ ಏನ್ ಮಾಡ್ತೀವಿ? ಇವತ್ತಿನ ಕಾಲದ ಜನರು ವಿಕರ್ಮ ಮಾಡ್ತಾರೆ. ಇವತ್ತಿನ ಆಧುನಿಕ ಸಮಾಜದಲ್ಲಿ ನೀವು ಯಾವ ಉದ್ಯೋಗ ತಗೊಂಡ್ರು ಅದು ವಿಕರ್ಮನೇ. ಅದ್ರಲ್ಲಿ ಪಾಪ ಇದ್ದೇ ಇರುತ್ತೆ, ಅದ್ರಲ್ಲಿ ಮೋಸ ಇರುತ್ತೆ. ನೀವು ಇಲ್ಲ, ನನ್ನ ಪಾಡಿಗೆ ಒಳ್ಳೆ ಕೆಲಸ ಮಾಡಿ ಕಂಪನಿಯಲ್ಲಿ ಏನ್ ಕೆಲಸ ಕೊಡ್ತಾರೆ ಅಷ್ಟು ಮಾಡ್ಕೊಂಡ್ ಬರ್ತಾ ಇದ್ದೀನಿ, ನೀವು ಕಂಪನಿಯಲ್ಲಿ ಏನ್ ಕೆಲಸ ಕೊಡ್ತಾರೆ ಅಷ್ಟೇ ಮಾಡ್ಕೊಂಡ್ ಬರ್ತಾ ಇದ್ದೀರಾ. ಆದ್ರೆ ನಿಮ್ಮ ಮೇಲಿನ ಜನರು ನಿಮ್ಮ ಕೆಲಸದ ಲಾಭವನ್ನು ತಗೊಂಡು ವಿಕರ್ಮ ಮಾಡ್ತಾ ಇದ್ದಾರೆ, ಪಾಪ ಕರ್ಮ ಮಾಡ್ತಾ ಇದ್ದಾರೆ. ಅದ್ರದ್ದೆಲ್ಲ ಕರ್ಮ ಖಂಡಿತ ನಮ್ಗೆ ಬಂದೇ ಬರ್ತದೆ. ಅದಕ್ಕೆ ನಾವೇನ್ ಹೇಳೋದಂದ್ರೆ, ಈ ವಿಕರ್ಮದ ಸ್ತರದಿಂದ ಕರ್ಮದ ಸ್ತರಕ್ಕೆ ಜನ ಬರ್ಲಿ, ಕನಿಷ್ಠವಾಗಿ ತಮ್ಮ ಹೊಟ್ಟೆ ಪಾಡಿಗೋಸ್ಕರ, ತಮ್ಮ ಬದುಕ್ಲಿಕ್ಕೋಸ್ಕರ ವೇದದ ಆಶ್ರಯ ತಗೊಂಡು ವೇದ ಆಧಾರಿತವಾಗಿ ಜನ ತಮ್ಮ ಕರ್ಮಗಳನ್ನ ಮಾಡಿ. ಅವಾಗ ಏನಾಗುತ್ತೆ, ಅದರಲ್ಲಿ ಅಕರ್ಮದ ಬಗ್ಗೆ ಪಾಠ ಹೇಳೋದು ತುಂಬಾ ಸುಲಭ. ಓಕೆ ಪ್ರಭು. ಅದೇ ಭಾಗವತದ
ಕರ್ಮ ಮೋಕ್ಷ ಸಾಧನೆಯನ್ನು ಮೀರಿಸುತ್ತೆ. ಅಂದ್ರೆ ಯಾರು ಭಾಗವತವನ್ನ ಮೋಕ್ಷ ಸಾಧನೆಗಂತ ಹೋಗಿರ್ತಾರೆ ಅವ್ರು ಶುದ್ಧ ಭಕ್ತರಾಗ್ತಾ ಆಗ್ತಾ ಮೋಕ್ಷನೂ ಬೇಡ ಅನ್ನುವಂತ ಮಟ್ಟಕ್ಕೆ ತಗೊಂಡ್ ಬರುತ್ತೆ ಕಡೆ. ಅಂದ್ರೆ ಆ ಶುದ್ಧ ಭಕ್ತಿಯ ಸ್ತರಕ್ಕೆ ಅದು ನಮ್ಮನ್ನ ತಗೊಂಡ್ ಬರುತ್ತೆ. ಅಲ್ಲಿ ಮೋಕ್ಷನೂ ಗೌಣ ಆಗ್ಬಿಡುತ್ತೆ, ಅದು ಕೂಡ ನಗಣ್ಯ. ಅದ್ರಲ್ಲೂ ಅಷ್ಟು ನಮ್ಗೆ ರುಚಿ ಬರೋದಿಲ್ಲ ಶುದ್ಧ ಭಕ್ತಿ ಬಂದ. ಭಕ್ತಿರ ಸಮೃದ್ಧ ಸಿಂಧುದಲ್ಲಿ ರೂಪಸ್ವಾಮಿ ಹೇಳ್ತಾರೆ ಭಕ್ತಿ 6 ಲಕ್ಷಣಗಳು. ಭಕ್ತಿ 6 ಲಕ್ಷಣಗಳಲ್ಲಿ ಮೋಕ್ಷ ಲಘುತಾಕೃತ್ ಅಂತ ಒಂದ್ ಹೇಳ್ತಾರೆ. ಮೋಕ್ಷ ಲಘುತಾಕೃತ್ ಅಂದ್ರೆ ಮೋಕ್ಷನೂ ಅವಶ್ಯಕತೆ ಇಲ್ಲಪ್ಪ, ನನ್ಗೆ ನರಕ ಕಳಿಸಿದ್ರು ನಾನು ಭಗವಂತಂದೇ ಸೇವೆ ಮಾಡ್ತೇನೆ ಅನ್ನುವಂತ ಭಾವನೆ ಬರುತ್ತೆ. ಭಗವಂತ ನಾನೇನು, ಇದು ಮುಖ್ಯವಾಗಿ ಕರ್ಮಕಾಂಡವನ್ನು ಹೊಡಿಲಿಕ್ಕೆ ಈ ಉಪದೇಶ ಇದೆ. ಅಂದ್ರೆ ನಾವು ಆರಂಭದಲ್ಲಿ ದೇವಸ್ಥಾನದಲ್ಲಿ ಯಾಕೆ ಪೂಜೆ ಮಾಡಿಸ್ತೇವಿ? ಈ ಲಾಭ ಸಿಗ್ಲಿ, ಈ ಫಲ ಸಿಗ್ಲಿ, ದುಡ್ಡು ಸಿಗ್ಲಿ ಅಂತ. ಇನ್ ಕೆಲವು ಜನರು ಭಗವಂತನ ಸೇವೆ ಏನಕ್ ಮಾಡ್ತಾರೆ? ಮೋಕ್ಷ ಸಿಗ್ಲಿ, ಈ ಜಗತ್ತಿನ ತಾಪದಿಂದ ಹೊರಗಡೆ ಬರ್ಲಿ ಅಂತ. ಆದ್ರೆ ಭಕ್ತಿ ಏನ್ ಹೇಳುತ್ತೆ ಅಂದ್ರೆ ಈ ಜಗತ್ತಿನ ತಾಪದಿಂದ ಹೊರಗಡೆ ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ ನೀವು? ಕೊನೆಗೆ ಭಗವಂತ ನಿಮಗೆ ತಿರಸ್ಕಾರ ಮಾಡ್ಬಿಟ್ಟ, ನಿಮಗೆ ನರಕ ಕಳಿಸ್ಬಿಟ್ಟ, ಆವಾಗ ಏನ್ ಮಾಡ್ತೀರಾ ನೀವು? ಭಕ್ತಿಯನ್ನ ಬಿಟ್ಟು ಬಿಡ್ತೀರಾ? ಆದ್ರೆ ಈ ಭಕ್ತಿ ಅಂದ್ರೆ ಏನು? ಭಕ್ತಿ ಅಂದ್ರೆ ಪ್ರೀತಿ, ಭಗವಂತನ ಮೇಲೆ ಪ್ರೀತಿ. ಭಗವಂತನ ಮೇಲೆ ಪ್ರೀತಿ ಯಾವಾಗ ಬರುತ್ತೆ? ಆವಾಗ ಭಗವಂತ ನನ್ನನ್ನು ತಿರಸ್ಕಾರ ಮಾಡಿದ್ರು ಕೂಡ ನಾನು ಭಗವಂತಂದೇ ಸೇವೆ ಮಾಡ್ತೇನೆ. ಆಶ್ಲಿಷ್ಯವಾ ಪಾದರತಾಂ ಪಿನಷ್ಟಮಾಂ ಅದರ್ಶನಾನ್ ಮನ್ಮಾತಾಂ ಕರೋತ್ವಾ ಯಥಾ ತಥಾ ವಾ ವಿದತಾತಿ ಲಂಪಟೋ ಮತ್ ಪ್ರಾಣ ತಸ್ತು ಸೇವನ ಪರ. ನಮ್ಮನ್ನ ತಿರಸ್ಕಾರ ಮಾಡಿದ್ರು ಕೂಡ ನಾನು ನಿನ್ನನ್ನೇ ಸೇವೆ ಮಾಡ್ತೀನಿ, ಅದು ನಿಜವಾದ ಭಕ್ತಿ. ಅದನ್ನ ಪ್ರತಿಪಾದನೆ ಮಾಡ್ಲಿಕ್ಕೆ ಈ ಉಪದೇಶಗಳು ಏನ್ ಹೇಳ್ತದೆ ಅಂದ್ರೆ ಜನರಿಗೆ ನಮಗೆ ಮೋಕ್ಷದ ಅವಶ್ಯಕತೆ ಇಲ್ಲ, ಶುದ್ಧ ಭಕ್ತಿ ಒಂದೇ ಸಾಕು ಅನ್ನುವಂತ ಸ್ತರ ಬಂದ್ರೆ ಅದು ನಿಜವಾದ ಶುದ್ಧ ಭಕ್ತಿ. ಆದ್ರೆ ಯಾರು ಅಸ್ತರಕ್ಕೆ ಬರ್ಲಿಲ್ಲ, ಕನಿಷ್ಠ ಮೋಕ್ಷದ ಮಾರ್ಗದಲ್ಲಿ ಆದ್ರೂ ಇದ್ದಾರೆ. ಭಗವಂತನ ಹತ್ರ ಬರ್ಬೇಕು, ಈ ಜಗತ್ತು ತಾಪದಿಂದ ಬಿಟ್ಟು ಭಗವಂತನ ಹತ್ರ ಬರ್ಬೇಕು ಅನ್ನುವಂತ ಭಾವನೆ ಆದ್ರೂ ಇದ್ರೆ ಅದು ಕೂಡ ತುಂಬಾ ವರ್ಣನೀಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಏನಾದ್ರು ಪ್ರಶ್ನೆ ಏನಾದ್ರು ಹಾ, ಪ್ರಶ್ನೆ ಏನಿಲ್ಲ ಅಂದ್ರೆ ಏನ್ ಮಾಡೋಣ ಪ್ರಭು. ವಂಚ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಶ್ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ಅನಂತ ಕೋಟಿ ವೈಷ್ಣವವೃಂದ ಕಿ ಜೈ. ಹರೇ ಕೃಷ್ಣ.